ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ಆಧುನಿಕ ಸಮುದಾಯದಲ್ಲಿ ಕ್ರೀಡೆಯ ಬಗ್ಗೆ ಮಹತ್ವವನ್ನು ಮೂಡಿಸೋದಕ್ಕೆ, ವಿಶೇಷವಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಮಹತ್ವವನ್ನು ಮೂಡಿಸೋದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. 1894ರಲ್ಲಿ ಒಲಿಂಪಿಕ್ ಸಮಿತಿ ಪ್ರಾರಂಭ ಆಗುತ್ತೆ, ಅಂದ್ರೆ ಸ್ಥಾಪನೆ ಆಗುತ್ತೆ. ಅದರ ಸಲುವಾಗಿ 1948ರಿಂದ ಈಚೆಗೆ ದಿನವನ್ನು ಆಚರಣೆಗೆ ತರಲಾಗಿದೆ. ನಮ್ಮಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆಯುವಾಗ ಬಹಳ ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಭಾರತ ಪದಕವನ್ನು ಗೆದ್ದಾಗ ನಾವೆಲ್ಲರೂ ಕೂಡ ಸಂಭ್ರಮಿಸ್ತೇವೆ. ಅದೇ ಮನೋಭಾವ ನಮ್ಮ ಯುವ ಜನತೆ ಅಥವಾ ಮಕ್ಕಳಲ್ಲಿ ಮೂಡಿದಾಗ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ. ಹಾಗಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನದ ಶುಭಾಶಯಗಳನ್ನು ಸಲ್ಲಿಸೋಣ. ಇವತ್ತು ಯಾವೆಲ್ಲ ಮಹನೀಯರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ, ಜಯದೇವಿ ತಾಯಿ ಲಿಗಾಡೆ ಬಹಳ ಪ್ರಮುಖವಾಗಿ 1974ರಲ್ಲಿ ನಡೆದಂತಹ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಜಯದೇವಿ ತಾಯಿ ಲಿಗಾಡೆ ಅವರು ಗುರುತಿಸಿಕೊಳ್ತಾರೆ. ಕನ್ನಡ ಹಾಗೂ ಮರಾಠಿ ಭಾಷೆಯಲ್ಲಿ ಬಹಳ ಸೊಗಸಾಗಿ ಬರೆಯುವಂತಹ ನೈಪುಣ್ಯತೆಯನ್ನು ಹೊಂದಿರ್ತಾರೆ. ಸಿದ್ದರಾಮ ಪುರಾಣ, ಶರಣ ಸಾಹಿತ್ಯ ಹೀಗೆ 10 ಹಲವು ಕೃತಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಹುಟ್ಟುಹಬ್ಬ ಕೂಡ. ಪ್ರಾಯಶಃ ಕವಿ, ಸಾಹಿತಿ ಯಾರೇ ಆಗಲಿದ್ರು ಕೂಡ ಅವರ ಸಾಹಿತ್ಯ ಬರವಣಿಗೆ ನಮ್ಮ ಜೊತೆಗೆ ಯಾವತ್ತೂ ಕೂಡ ಜೀವಿಸ್ತಾ ಇರುತ್ತೆ. ಇವತ್ತಿಗೂ ಕೂಡ ರೆಕ್ಕೆ ಇದ್ದರೆ ಸಾಕೆ, ಬಾನಲ್ಲಿ ಓಡೋ ಮೇಘ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಹುಚ್ಚುಕೋಡಿ ಮನಸ್ಸು, ಹೀಗೆ 10 ಗೀತೆಗಳ ಮೂಲಕ ನಾವು ಯಶಸ್ವಿ ಅವರನ್ನ ಪ್ರತಿದಿನವೂ ಕೂಡ ಜೀವಿಸ್ತಾ ಇದ್ದೇವೆ. ಅವರ ಸಿನಿಮಾ ಹಾಡುಗಳು, ಸಂಭಾಷಣೆ ಜೊತೆಗೆ ಕಿರುತೆರೆಯಲ್ಲೂ ಕೂಡ ನೀವು ಸೀರಿಯಲ್ಗಳ ಟೈಟಲ್ ಟ್ರ್ಯಾಕ್ ಗಳನ್ನ ಬರೆದಿರೋರಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಾರೆ. ಅವರಿಬ್ಬರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳೋಣ. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬದುಕಿನಲ್ಲಿ ಏನಾದ್ರೂ ಸಾಧಿಸೋದಕ್ಕೆ ಒಂದು ಗೀಳಿರ್ಬೇಕಂತೆ, ಒಂದು ಚಂದದ ಹುಚ್ಚಿರ್ಬೇಕಂತೆ. ಅದು ಎಂಥದ್ದೇ ಕಲೆ ಆಗಿರಬಹುದು, ಕ್ರೀಡೆ ಆಗಿರಬಹುದು, ಯಾವುದೇ ವಿಭಾಗ ಆಗಿರಬಹುದು. ಯಾಕಿವತ್ತು ಚಂದದ ಹುಚ್ಚಿನ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಸಾಮಾನ್ಯ ಕೃಷಿಕ ಕುಟುಂಬದ ಹುಡುಗನೊಬ್ಬನಿಗೆ ಸಂಗೀತದ ಕನಸು ಕಾಣ್ತಾರೆ. ಮೂಲತಃ ಇವರದ್ದು ಯಕ್ಷಗಾನ ಕುಟುಂಬವಾದ್ರೂ ಕೂಡ ಇವರ ಆಸಕ್ತಿ ತೊಡೆಯೋದು ಸಂಗೀತದ ಕಡೆಗೆ. ಈ ಸಂಗೀತದ ಕಲಿಕೆಗಾಗಿ ಉತ್ತರ ಕನ್ನಡ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಯತ್ತ ಹೊರಳ್ತಾರೆ. ಪ್ರಾಯಶಃ ಒಬ್ಬ ಸಾಮಾನ್ಯ ಹುಡುಗ ಅಂತ ಪ್ರಾರಂಭವಾದಂತಹ ವ್ಯಕ್ತಿ ಇವತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ದಾಸರ ಪದ, ವಚನ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತಿದ್ದಾರೆ. ಸುಮಾರು 45 ವರ್ಷಗಳ ಸಂಗೀತದ ಸಾಧನೆ, 29 ವರ್ಷಗಳ ಕಾಲ ಆಕಾಶವಾಣಿಯ ನಿಲಯ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಜೊತೆಗೆ ಮೈಸೂರಿನ ಗಂಗೂಬಾಯಿ ಹಾನಗಲ್ಲ ಸಂಗೀತ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ಗೂ ಕೂಡ ಭಾಜನರಾಗಿದ್ದಾರೆ.
ವಿಶೇಷ ಏನಂದ್ರೆ ಇವರದ್ದು 45 ವರ್ಷದ ಸೇವೆ ಕಲಿಕೆಯ ಜೊತೆಗೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಗೀತದ ಪಾಠವನ್ನ ಕಲಿಸಿದ್ದಾರೆ. ಇವರ ಅಡಿಯಲ್ಲಿ ಮಾರ್ಗದರ್ಶನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು 50 ಜನ ಶ್ರೇಣಿ ಕಲಾವಿದರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಪ್ರಾಯಶಃ ಇವರು ಕಾರ್ಯಕ್ರಮ ನೀಡದ ವೇದಿಕೆಗಳೇ ಇಲ್ಲ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ಶ್ರೀಪಾದ ಹೆಗಡೆ, ಹಿಂದೂಸ್ತಾನಿ ಶಾಸ್ತ್ರೀಯ ಕಲಾವಿದರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಬೇಂದ್ರೆಯವರ ಸುಂದರ ಸಾಲುಗಳು. ಮತ್ತೆ ನೆಲದ ಎದೆಯ ಮೇಲೆ ತೆನೆಯ ಧ್ವಜವು ನಿಲ್ಲಲಿ, ಸಾವಿಗಿಂತ ಬಾಳು ಮೇಲು ಎಂಬ ಮಾತು ಗೆಲ್ಲಲಿ, ವಿಷದ ಒಡಲಿನಿಂದ ರಸದ ಊಟೆ ಚಿಮ್ಮಿ ಚೆಲ್ಲಲಿ, ಪ್ರೇಮವೇ ಹಣ್ಣಾಗಿ ಬರಲಿ, ಕವಿಯ ಬಲ್ಲ ಸೊಲ್ಲಲಿ, ಹೊನ್ನ ನೆಕ್ಕಿ ಬಾಳ್ವರಿಲ್ಲ ಅನ್ನ ಸೂರೆ ಮಾಡಿರಿ, ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸಬೇಡಿರಿ. ಬಹಳ ಸೊಗಸಾಗಿ ಕವಿ ಮಾತು ಎಷ್ಟು ಸ್ಪಷ್ಟವಾಗಿ ಬೇಂದ್ರೆಯವರು ಈ ಕವಿತೆ ಮುಖೇನ ಹೇಳಿದ್ದಾರೆ. ಸರ್, ತಮ್ಮ ಬಗ್ಗೆ ನಾನು ಪರಿಚಯನ ಹೇಳಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಾಮಾನ್ಯ ಹುಡುಗನೊಬ್ಬನಿಗೆ ಸಂಗೀತದ ಗೀಳು ಪ್ರಾರಂಭ ಆಯಿತು ಅಂತ ಹೇಳಿದೆ. ಸೊ ನಿಮ್ಮ ಜೀವನಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಿಂತ ಮುಂಚಿತವಾಗಿ ಒಂದೆರಡು ಸಾಲು ಯಾವ್ದಾದ್ರು ಹಾಡಿನಿಂದ ಪ್ರಾರಂಭ ಮಾಡಬಹುದಾ? ಸಂಗೀತ, ಭಕ್ತಿ. ಓಕೆ, ನಾನೇ ಟ್ಯೂನಿಂಗ್ ಮಾಡಿದ್ದು, ಕಂಪೋಸಿಷನ್ ಮಾಡಿದ್ದು. ತಮಗೆ ಶ್ರುತಿ ಅವಶ್ಯಕತೆ ಇದ್ರೆ ಬಳಸಿ. ಹೌದು, ಒಂದ್ಸಲ ಖಂಡಿತ. ಹರಿಯ ನೆನೆಯಿರೋ ನಮ್ಮ, ಹರಿಯ ನೆನೆಯಿರೋ, ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ, ಹರಿಯ ನೆನೆಯಿರೋ ನಮ್ಮ, ಹರಿಯ ನೆನೆಯಿರೋ. ಬಹಳ ಸೊಗಸಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಪ್ರಕೃತಿ ಶ್ರೀಮಂತವಾದಂತಹ ಜಿಲ್ಲೆ, ಸಾಹಿತ್ಯಿಕವಾಗಿ ಬಹಳ ಶ್ರೀಮಂತವಾದ ಜಿಲ್ಲೆ ಕೂಡ ಹೌದು. ಅಂದ್ರೆ ಸಂಗೀತ ನಿಮ್ಮ ಕುಟುಂಬದಲ್ಲಿ ಇರ್ಲಿಲ್ಲ, ಯಕ್ಷಗಾನ ತಮಗೂ ನಂಟಿತ್ತು. ಸೊ ಯಕ್ಷಗಾನದ ಕುಟುಂಬದ ಬಗ್ಗೆ ಪ್ರಾರಂಭ ಮಾಡಿ ಸಂಗೀತದತ್ತ ಹೋಗೋಣ ಸರ್. ನಮ್ಮ ತಾಯಿಯ ತಂದೆ ಒಳ್ಳೆ ಯಕ್ಷಗಾನ ಅರ್ಥಧಾರಿ, ಪಾತ್ರಧಾರಿ ಹೀಗೆಲ್ಲ ಆಗಿದ್ರು ಅಂತ ಅವ್ರ ಬಾಯಿಂದ ನಾವು ಕೇಳ್ತಿದ್ವಿ. ಹೀಗಾಗಿ ನಮ್ಮಲ್ಲಿ ಯಕ್ಷಗಾನ ಕುಟುಂಬ ಅಂದರೆ ಪರಂಪರೆ, ನಮ್ಮಲ್ಲಿ ಆ ರೀತಿಯಂಥ ಯಕ್ಷಗಾನ ಪರಂಪರೆ, ಯಕ್ಷಗಾನ ಅರ್ಥಧಾರಿಗಳು, ಪಾತ್ರಧಾರಿಗಳು, ಈ ಥರ ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರ ಮನೆಗೆ ಹೋದರೂ ಒಬ್ಬರಲ್ಲ ಒಬ್ಬರು ಮನೆಯಲ್ಲಿ ಇದ್ದೇ ಇರ್ತಿದ್ರು ಯಕ್ಷಗಾನ ಅರ್ಥಧಾರಿಗಳು, ಪಾತ್ರಧಾರಿಗಳು. ಈ ರೀತಿ ಕುಟುಂಬದಲ್ಲಿ ನಾನು ಹುಟ್ಟಿ ಬಂದದ್ದು. ನಮ್ಮ ತಾಯಿಯವರು ಭಾಳ ಅದ್ಭುತವಾಗಿ ಟ್ರೆಡಿಷನಲ್ ಹಾಡುಗಳನ್ನು ಹಾಡ್ತಿದ್ರು, ಪಾರಂಪರಿಕ ಹಾಡುಗಳನ್ನು ಭಾಳ ಚಂದ, ಅವ್ರ ಬಾಯಲ್ಲಿ ಕೇಳಲಿಕ್ಕೆ ಚಂದ. ನಮಗೆ ಮೊದಲಿಂದ ನಾವು ಸಣ್ಣಿರುವಾಗಲಿಂದನೂ ಆ ರೀತಿಯ ಹಾಡುಗಳನ್ನು ಬೆಳ್ಕೋತ ಬಂದವರು. ಸಂಗೀತ ಪ್ರವೇಶ ಮಾಡೋದಕ್ಕಿಂತ ಮೊದಲು ನಾವು ಕೇಳ್ತಾ ಇರೋದು ಈ ಪಾರಂಪರಿಕ ಹಾಡುಗಳನ್ನು. ಏನಾದ್ರು ನೆನಪಿದೆಯಾ ಸರ್, ಅಮ್ಮ ಯಾವ ಬಗ್ಗೆ ಹಾಡುಗಳನ್ನು ಹಾಡ್ತಿದ್ರು ಅಂತ? ಸಾಮಾನ್ಯವಾಗಿ ಪ್ರಹ್ಲಾದ ಚರಿತ್ರೆ, ಹೀಗೆ ನಮ್ಮಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಒಂದೊಂದು ಹಾಡುಗಳಿರ್ತಿದ್ವು. ಆ ಹಬ್ಬ ಇಡೀ ಹಾಡಲ್ಲಿ ಪೂರ್ತಿ ಆಗ್ತಿತ್ತು. ಆಕಸ್ಮಿಕ ಹೇಳುವಂಥ ಪುರೋಹಿತರು ಅಥವಾ ಭಟ್ರು ಅವರಿಗೇನಾದರೂ ಮಂತ್ರದಲ್ಲಿ ಅಥವಾ ಕೈಕರಣ ಅಂತ ಹೇಳ್ತೀವಿ, ಅದರೊಳಗೆ ಏನಾದರೂ ವ್ಯತ್ಯಾಸ ಆದರೆ ಅಥವಾ ಏನಾದರೂ ಸ್ವಲ್ಪ ಏನೋ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೆ ಆ ಹಾಡಿನ ಮುಖಾಂತರ ಅವರು ಅದನ್ನು ಮಾಡ್ಕೊಂಡು ಹೋಗ್ತಿದ್ರು. ಹಾಗೆ ಹಾಡು ಅಷ್ಟು ಅರ್ಥಪೂರ್ಣವಾಗಿ ಮತ್ತು ಅದಕ್ಕೆ ಪೂರಕವಾಗಿ ಇರ್ತಿತ್ತು, ಆ ಹಬ್ಬಕ್ಕೆ ಪೂರ್ವಕವಾಗಿರ್ತಿತ್ತು. ಹಾಗೆ ನಮ್ಮ ತಾಯಿ ಸರ್ವಮಂಗಲೇ ಕಾಯೇ ಶಿವೆ ಪಾಲಿಸೇ ಮೃಡಾಣಿ, ಪಾಲಿಸೇ ಮೃಡಾಣಿ, ಸರ್ವಮಂಗಲೇ ಕಾಯೇ ಶಿವೆ. ಈ ಥರ ಇವುಗಳನ್ನು ನಾವು ಎಲ್ಲರೂ ಹಾಡ್ತಿದ್ವಿ ಅವಾಗ. ಬಹುಶಃ ನಮ್ಮ ಮನೆಯಲ್ಲಿ ನಾವು ಸಣ್ಣಿರುವ ದೊಡ್ಡ ಇವತ್ತಿನ ತನಕನೂ ಹಾಗೆ ಅವರಿರೋ ತನಕ ಅವ್ರು ಹಾಡುವಷ್ಟು ದಿವಸ ಅವ್ರ ಜೊತೆಗೆ ನಾವು ಎಲ್ಲರೂ ಹಾಡ್ತಿದ್ವಿ. ಹೀಗೆ ಹಾಡು ಅಂದ್ರೆ ಕೂಡೋದು, ಕೂಡಿ ಹಾಡುವುದು, ಹಾಗೆ.
ಸರ್, ತಾವು ಕೃಷಿಕ ಕುಟುಂಬದಿಂದ ಬಂದವರು. ಮೂಲತಃ ನಾವು ಕೃಷಿಕರು. ಓಕೆ. ನಮ್ಮಲ್ಲಿ ನನಗೆ ಇಬ್ಬರು ಅಣ್ಣಂದಿರು, ಒಬ್ಬರು ತಮ್ಮ. ಇಬ್ಬರು ಅಣ್ಣಂದಿರು ಇವತ್ತಿಗೂ ಕೃಷಿ ಜೀವನವನ್ನೇ ಮಾಡ್ಕೊಂಡು ಬದುಕ್ತಿದ್ದಾರೆ. ಓಕೆ. ಹೀಗೆ ನಮ್ಮಲ್ಲಿ ನಮ್ಮ ತಂದೆಯವರು ಕೃಷಿ ಜೀವನವನ್ನೇ ಮಾಡಿ ಬದುಕಿದವರು. ಅದನ್ನೇ ಬಹಳ ಜೀವನ ಆಧಾರವಾಗಿ ಇಟ್ಕೊಂಡವರು. ಓಕೆ ಸರ್, ನಮ್ಮಲ್ಲಿ ಸಂಗೀತವನ್ನ ಪ್ಯಾಷನ್ ಆಗಿ ತೆಗೆದುಕೊಳ್ಬೇಕು ಅಂದಾಗ ಬಹಳ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿ ಮಕ್ಕಳನ್ನ ಹೊರಳಿಸೋದಿದೆ, ನೀನು ಹೋಗು ಸಂಗೀತ ಕಲಿ ಅಂತ. ಆದ್ರೆ ತಮ್ಮ ವಿಚಾರದಲ್ಲಿ ಹಾಗಾಗೋದಿಲ್ಲ. ತಾವು ಒಂದು 15-16ನೇ ವಯಸ್ಸಿಗೆ ಬಂದಾಗ ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಬೇಕು ಅಂತ ಧಾರವಾಡಕ್ಕೆ ಬರ್ತೀರಿ. ಅದಕ್ಕೆ ಮೂಲ ಕಾರಣ ಅಂದ್ರೆ, ನಾನು 5ನೇತ್ತಿ ಅಥವಾ 6ನೇತ್ತಿ ಹೀಗೆಲ್ಲ ಇರುವಾಗ ನಮ್ಮ ಶಾಲೆಯಲ್ಲಿ ನಾನು ಅವಾಗ ಹಾಡೋದಂತೂ ನಂದಿದ್ದೇ ಇತ್ತು. ನಮಗೆ ಪರಂಪರೆಯಿಂದ ಬಂದಂಥದ್ದು, ದೇವರ ದೇಣಿಗೆ, ದೇವರ ಅನುಗ್ರಹ. ನಾನು ಶಾಲೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸಾಮಾನ್ಯವಾಗಿ ನಾನು ಚೆನ್ನಾಗಿ ಹಾಡ್ತೇನೆ ಅಂತಂದ ಕೂಡಲೇ ಎಲ್ಲ ಶಾಲೆಯಿಂದ ಶಾಲೆಗೆ ಆಗುವಂಥ ಸ್ಪರ್ಧೆಗಳಿಗೆ ನನ್ನನ್ನೇ ಆಯ್ಕೆ ಮಾಡೋರು. ನೀನು ಹಾಡಬೇಕು, ನೀನೇ ಹಾಡಬೇಕು ಅಂತೇಳಿ. ಹೀಗೆ ಎಲ್ಲ ಶಾಲೆಯ ಬಹುತೇಕ ಸ್ಪರ್ಧೆಗಳೆಲ್ಲ ನಾನೇ ಭಾಗವಹಿಸಿ ಪ್ರಥಮ ಬಹುಮಾನ ತಗೊಳ್ಳೋದು. ಈಗ ನನಗೆ ಇನ್ನೂ ಬಹಳ ಮೊದಲಿಗೆ ನಾನು 4ನೇತ್ತಿನ ಬಹುಶಃ 4ನೇತ್ತಿನಲ್ಲಿರುವಾಗ ನನಗೆ ಒಬ್ಬರು ಗೋಕರ್ಣದವರೊಬ್ಬರು ಸೂರ್ಯ ಮಾಸ್ತರು ಅಂತೇಳಿ ಒಬ್ಬರು ಟೀಚರ್ ಇದ್ದರು. ಅವರು ನನಗೊಂದು ಹಾಡು ಹೇಳ್ಕೊಟ್ಟಿದ್ರು ಕಾಂಪಿಟೇಷನ್ನಿಗೆ. ಲಡ್ಡ ಕೆರಲಿ ನೇಪ ಕೆರಲಿ ಒಂದಂಗುಲ ನೆಲ ಬಿಡಲಾರೆವು, ಇದೊಂದು ಹಾಡು. ಇದನ್ನು ಹಾಡಿ ನಾನು ಮೊದಲನೇ ಬಹುಮಾನವನ್ನು ಗಳಿಸ್ಕೊಂಡಿದ್ದೆ. ಹೀಗಾಗಿ ಏನಾಯಿತು ಅಂದರೆ, ನನಗೆ ಹಾಡ್ತಾ ಕೆಲವು ಹಾಡುಗಳನ್ನು ಕೇಳ್ತಿದ್ದೆ. ಸಿನಿಮಾ ಹಾಡುಗಳೆಲ್ಲ ನಾನು ಹೆಚ್ಚಿಗೆ ಕೇಳ್ತಿರೋದು ಭಕ್ತಿ ಹಾಡುಗಳು. ಅವುಗಳನ್ನು ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಹಾಡಿಸ್ತಿದ್ರು ಸ್ಕೂಲಲ್ಲಿ ಅಥವಾ ಹೊರಗಡೆ. ನಾ ಎಲ್ಲರೂ ಹೋದಲ್ಲಿ ಬಂದಲ್ಲಿ ಇವುಗಳಲ್ಲೆಲ್ಲ ಇದಾಡ್ತೀನಿ. ಹೀಗಾಗಿ ನಾನು ಒಬ್ಬನು ಎಲ್ಲೋ ಒಳಗೆ ನನ್ನಲ್ಲಿ ಕಲಾವಿದ, ಎಲ್ಲಿಯೋ ನಾನು ಹೊರಗೆ ಬರ್ತೀನಿ ಅನ್ನುವಂಥ ಒಂದು ಮಿಡಿತದಲ್ಲಿತ್ತು ಅಂತ ಕಾಣಿಸ್ತದೆ. ಅದಕ್ಕೆ ಪೂರ್ವಕವಾಗಿ ನನಗೆ ಅನುಕೂಲವಾದದ್ದು ನನ್ನ ಮೊದಲನೇ ಗುರುಗಳಾದ ಪಂಡಿತ್ ಗಣಪತಿ ಭಟ್ ಹಾಸಣಿಗೆಯವರು ಪಂಡಿತ್ ಬಸವರಾಜ ರಾಜ್ಗುರು ಅವರಲ್ಲಿ ಕಲಿತು ನಮ್ಮ ಊರಿಗೆ ಹೋದಾಗ ಅವ್ರ ಗಾಯನವನ್ನು ಕೇಳದಾವಾಗಿಂದ ನನಗೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನನ್ನ ಅದರ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಆಯಿತು. ಓಕೆ. ಅದಾದ ನಂತರ ನೀವು ಸಂಗೀತ ಲೋಕದ ಧೀಮಂತ ವ್ಯಕ್ತಿತ್ವ ಬಸವರಾಜ ರಾಜ್ಗುರು ಅವರ ಬಳಿ. ನಾನು ಅದಕ್ಕೂ ಮೊದಲಿಗೆನೆ ನಾನು ಆ್ಯಕ್ಚುಲಿ ನನಗೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಸಂಗೀತವನ್ನು ಅಲ್ಲಿದ್ದಲ್ಲಿ ನಾನು ಅವರದ್ದು ಗಾಯನ ವಿಶೇಷವಾಗಿ ನನಗೆ ಕೇಳಿ ಸಿಕ್ಕಿದ್ದು ಮೊದಲಿಗೆ ನಾನು ಹೋಗಿದ್ದು ಕಡಿಮೆ ಇತ್ತು. ಒಮ್ಮೆ ನನಗೆ ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರ ಗುರುಗಳ ಅವರ ಗಾಯನವನ್ನು ಕೇಳುವಂಥದ್ದು, ಅದರಲ್ಲೂ ಎಸ್ಪೆಷಲಿ ಒಂದು ದಾಸರ ಹಾಡು ಕಂಡೇನ ಗೋವಿಂದ ಅಂತ, ಆ್ಯಕ್ಚುಲಿ ಶಿವರಂಜನೆ ಒಳಗಿದೆ ಅದು. ಅದನ್ನು ಅವರ ಮಧುರವಾದಂಥ ಏನೋ ಒಂದು ರೀತಿ ಅವರ ಧ್ವನಿಯೊಳಗಿರೋ ಆರ್ದ್ರತೆ, ಇದರಲ್ಲಿ ಅದನ್ನು ಕೇಳಿದ ತಕ್ಷಣ ನಾನು ಒಂದು ವಾರ ನನಗೆ ಆ ಸಣ್ಣ ವಯಸ್ಸಿನೊಳಗೂ ನನಗೆ ಇನ್ನೇನು ಬೇಡ, ಶಾಲೆನೂ ಬೇಡ, ಅಥವಾ ಮತ್ತೆ ಏನೋ ಒಂದು ಇದೇ ಬೇಡ, ಈ ಕೃಷಿಕ ಜೀವನವೂ ಬೇಡ, ಏನೂ ಬೇಡ, ಮಾಡಿದರೆ ಅದನ್ನು ಮಾಡಬೇಕು ಅಷ್ಟೇ. ಅದನ್ನು ಯಾರಿಗೋಸ್ಕರ, ನನಗೋಸ್ಕರ ನಾನು ಮಾಡಬೇಕು. ಇದು ನನಗೆ ಪ್ರಬಲವಾಗಿ ನನ್ನಲ್ಲಿ ಅದು ಬೇರೂರಿತು. ಅಲ್ಲಿಂದ ನನಗೆ ಅನುಕೂಲ ಆಗುವಾಗೆ ನಾನು ಏಡ್ತಕ್ಕಿರುವಾಗ ಅವರದ್ದು ಭಟ್ ಗುರುಗಳದ್ದು ಸಂಗೀತ ಕ್ಲಾಸು ನಮ್ಮ ಹೈಸ್ಕೂಲಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದಿಂದ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದ ತಕ್ಷಣ ನಾನು ಅವರಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿಂದ ನಾನು ಅದನ್ನು ಸ್ವಲ್ಪ ಎಜುಕೇಷನ್ ಅಲಕ್ಷ್ಯ ಮಾಡಿ ಇದನ್ನೇ ಪ್ರಾಧಾನ್ಯವಾಗಿ ಇಟ್ಕೊಂಡು ಆಮೇಲೆ ಅವ್ರ ಮನೆಗೂ ಹೋದೆ. ಅವ್ರ ಮನೆಯಲ್ಲೂ ಅವ್ರ ಕ್ಲಾಸನ್ನು ನನ್ನ ಸಲುವಾಗಿ ಶುರುವಾಯಿತು. ಆವಾಗ ಪ್ರಪ್ರಥಮವಾಗಿ ನಾನೊಬ್ಬನೇ, ನನ್ನ ಜೊತೆಗೆ ಬಹಳಷ್ಟು ಮಂದಿ ಇದ್ದರು. ಆದರೆ ಆಮೇಲೆ ಬರ್ತಾ ಅವರೆಲ್ಲ ಅವರವರ ಬೇರೆ ಬೇರೆ ತೊಂದರೆಗಳಿಗಾಗಿ ಅವರೆಲ್ಲ ಬೇರೆ ಆದರು. ಆದರೆ ಅವ್ರ ಜೊತೆಗೆ ನಾನೊಬ್ಬನು ಕಂಟಿನ್ಯೂ ಆದೆ. ಓಕೆ. ಸೊ ತಾವು ಹೇಳ್ತೀರಿ ಅವರ ಹಾಡನ್ನ ಕೇಳಿ ಅದರ ಆದ್ಯತೆ ಜೊತೆಗೆ ತಾವು ಆದ್ಯತೆಯನ್ನು ಕಂಡುಕೊಂಡ್ರಿ, ನನ್ನ ಸಂಗೀತವೇ ಆದ್ಯತೆ ಆಗ್ಬೇಕಂತ. ಆ ಹಾಡನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದಾ? ಇದೆ, ಯಾಕಂದ್ರೆ ಎಂಥ ಕಾಲಕ್ಕೂ ಕೂಡ ಸಲ್ಲುವಂತಹ ಗೀತೆ. ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಪುಂಡರಿಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ. ಇದೇ
ಹಾಡು ನಾನು ಅವ್ರ ಬಾಯಲ್ಲಿ ಕೇಳಿದ್ದು, ಅದು ಅವರ ಧ್ವನಿಯಲ್ಲೇ ಅದನ್ನು ಪುನಃ ಇವತ್ತಿಗೂ ಕೇಳೋದಾದರೂ ಅದನ್ನು ಅವರ ಧ್ವನಿಯಲ್ಲೇ ಕೇಳಬೇಕು. ಹಾಗೆ ಪ್ರಾಯಶಃ ನೀವು ಸಂಗೀತವನ್ನ ಜೀವಿಸೋದಕ್ಕೆ ಬಹಳ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿದ್ರಿ ಅನ್ಸುತ್ತೆ. ನಮ್ಮಲ್ಲಿ ನೀವು ವೃತ್ತಿಪರ ಸಂಗೀತನ ಅಥವಾ ಪ್ರವೃತ್ತಿಗೆ ಹಾಡ್ತೀರಾ ಅಂತ ಕೇಳ್ತಾರೆ. ತಾವು ಇಲ್ಲ, ಸಂಗೀತವನ್ನೇ ನಮ್ಮ ಜೀವನ ಮಾಡ್ಕೊಂಡಿದ್ದೀನಿ, ಉಸಿರಾಗಿಸ್ಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ತಾವು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ವೃತ್ತಿನೂ ಅದೇ ಆಯ್ತು, ಪ್ರವೃತ್ತಿನೂ ಅದೇ ಆಯ್ತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ತಾವು ಆರಂಭದಲ್ಲಿ 10 ವರ್ಷಗಳ ಕಾಲ ಇದಕ್ಕೆ ಡೆಡಿಕೇಟ್ ಮಾಡ್ತೀರಾ, ಒಂದು ಕಡೆ ಕಲಿಯೋದಕ್ಕೆ ಅಂತ. ಸೊ ಆ ಸಂದರ್ಭದಲ್ಲಿ ಕಲಿಕೆ ನಮ್ಮಲ್ಲಿ ಏನಂತ ಹೇಳಿದ್ರೆ, ಸಂಗೀತ ಕಲಿಯೋದಂದ್ರೆ ಒಂದು ಪ್ಯಾಷನ್ ಆಗಿದೆ. ವಾರದಲ್ಲಿ 1 ಕ್ಲಾಸ್ ಕಲಿಯೋದು, ಇಲ್ಲ ತಿಂಗಳಿಗೆ 2 ಕ್ಲಾಸ್ ಕಲಿಯೋದು, 1 ವರ್ಷ ಕಲಿಯೋದು ಅಂದ್ರೆ ಮ್ಯಾಕ್ಸಿಮಮ್ ಅನ್ನುವಂತಹ ಒಂದು ಪ್ರವೃತ್ತಿ ಇರುವಾಗ 10 ವರ್ಷಗಳ ಕಾಲ ಅಭ್ಯಾಸ ಮಾಡೋದು, ಅದರಲ್ಲಿ ಒಂದು ಪಕ್ವತೆ ಕಾಣೋದು, ಎಷ್ಟು ಆ ಹೊತ್ತಿಗೆ ಅದೆಷ್ಟು ಸಮಂಜಸ ಅಂತ ಅನ್ನಿಸ್ತಿತ್ತು. ಇವತ್ತಿಗೆ ಹಿಂತಿರುಗಿ ನೋಡಿದ್ರೆ ಅಯ್ಯೋ ಇಷ್ಟೆಲ್ಲ ದಾರಿ ಕ್ರಮಿಸಿದ್ದೀವಿ ಅಂತ ಅನ್ಸೋದು ಉಂಟಾ? ಹೌದು. ಈಗ ನಾನು ನಮ್ಮ ಹಳ್ಳಿಯಲ್ಲಿ ನಾನು ಶುರು ಮಾಡಿದ್ದು, ನಮ್ಮ ಹಳ್ಳಿಯಿಂದ ಸಂಗೀತ ಶುರುವಾದದ್ದು. ಕಲಿಕೆ ಆವಾಗಿನ ಸಂದರ್ಭದಲ್ಲಿ ಬಹಳ ಕಷ್ಟಕರವಾದಂಥ ಸಂಗತಿ ಅದು. ನಾವು ಕಲಿಬೇಕು ಅಂತಂದರೆ ಎಲ್ಲಿಂದೋ ಎಲ್ಲಿ ಹೋಗ್ಬೇಕು. ನಾನು ದಿನ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ. ಆವಾಗ ಯಾವುದೇ ರೀತಿಯ ವಾಹನದ ಅನುಕೂಲ ಇರಲಿಲ್ಲ. ಆಮೇಲೆ ಒಂದು ಕಡೆಯಿಂದ ಒಂದು ಕಡೆ, ಅಲ್ಲೇ ಒಂದು ಬಸ್ ಸ್ಟಾಪ್ ನಮ್ಮದು ಮತ್ತು ನನ್ನ ಗುರುಗಳ ಊರಿನ ಮಧ್ಯೆ ಇರೋದು ಒಂದು ಬಸ್ ಸ್ಟಾಪ್, ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿಂದ ಮತ್ತು ಅವ್ರ ಮನೆಗೆ ಹೋಗ್ಬೇಕು. ಸಾಮಾನ್ಯವಾಗಿ ಸಾಯಂಕಾಲ ರಾತ್ರಿ ಹೆಚ್ಚಿಗೆ ನನಗೆ ಅವಕಾಶಗಳನ್ನು ಕೊಡ್ತಿದ್ರು ಕಲೀಲಿಕ್ಕೆ. ಹೀಗಾಗಿ ನಾನು ಅವ್ರ ಮನೆಗೆ ಹೋಗೋದಿದ್ರು ಸಾಯಂಕಾಲ ಹೋಗ್ಬೇಕು. ಆಮೇಲೆ ಮತ್ತೆ ಪುನಃ ಮುಂಜಾನೆ 6 ಗಂಟೆಗೆ ಅಂದ್ರೆ ನಾನು ಮತ್ತೆ ಮನೆಗೆ ಬರ್ತಿದ್ದೆ ವಾಪಸ್ಸು. ಹೀಗೆ ಕಲಿಕೆ ಅಲ್ಲಿ ಹೋಗಿ ನಾನು ಅವ್ರ ಕಡೆ ಕೂತು ಅವ್ರ ಕಡೆ ಹೇಳಿಸ್ಕೊಂಡು ಅದನ್ನು ನಾನು ಮನನ ಮಾಡಿಕೊಂಡು, ಎಷ್ಟೋ ಸಂದರ್ಭದಲ್ಲಿ ಏನಾಗ್ತಿತ್ತು, ಅವ್ರ ಕೆಲವು ರಾಗಗಳನ್ನು ಹಾಡ್ತಿದ್ರು. ಅದು ಏನು ರಾಗ ಇರ್ಬೋದು, ನಮ್ಮ ಸೊಮ್ಮೆ ಅವ್ರು ಮೂಡಿದ್ದ ಹಾಗೆ ಆದ್ರೆ ಹಾಡ್ತಿದ್ರು. ಹಾಡಿದ ಮೇಲೆ ಆ ಸ್ವರಗಳನ್ನು ಗುರುತಿಡಿದು ಓಹೋ ಇದು ಇಂಥ ರಾಗ ಅನ್ನುವಂಥದ್ದನ್ನು ನಾವು ಆಮೇಲೆ ತಿಳ್ಕೋಬೇಕು. ಅವ್ರಿಗೆ ಹೇಳೋದಿತ್ತು ಅಂದ್ರೆ ಹೇಳ್ತಿದ್ರು. ಆಮೇಲೆ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೇಳ್ತಿದ್ರು. ಈ ರೀತಿ ಅಂತ ಕಲಿಕೆ ತುಂಬ ಕಷ್ಟವಾದಂಥ ಸಂಗತಿಗಳು ಆ ಸಂದರ್ಭದಲ್ಲಿ. ಯಾವಾಗ ನಾನು ಅವ್ರ ಕಡೆ ಹೋಗಲಿ ಅಥವಾ ನಮ್ಮ ಗುರುಗಳಾದ ತದನಂತರದಲ್ಲಿ ನಾನು ಬಸವರಾಜರಾಜರವ್ರ ಕಡೆ ಬಂದೆ, ಅವ್ರ ಕಡೆಗಾಗಲಿ ಯಾರ ಕಡೆಗಾದರೂ ಕಲಿಕೆ. ಆದರೆ ಏನು ಅದಕ್ಕೆಲ್ಲದಕ್ಕೂ ಮೂಲತಃ ನಮ್ಮಲ್ಲಿ ಆ ಹುಚ್ಚು, ನನಗಿದು ಬೇಕು, ನನಗೆ ಬೇಕಾಗಿದೆ, ನನ್ನ ಜೀವನನೇ ಇದು, ನಾ ಇದನ್ನು ಮಾಡಬೇಕು, ನಾ ಇದರಲ್ಲಿ ಬದುಕ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇದು ಮಾತ್ರ ನನ್ನಲ್ಲಿ ಬದುಕಬೇಕು ಅನ್ನುವಂಥ ಈ ಹುಚ್ಚೇನಿದೆ, ಈ ಹುಚ್ಚಿದ್ದಾಗ ಮಾತ್ರ ಅದು ನಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ಬೇಕು ಅಲ್ಲಿ ತೊಗೊಂಡು ಹೋಗ್ತದೆ ಅಂತ ನನ್ನ ಅನಿಸಿಕೆ. ಓಕೆ. ನಮ್ಮಲ್ಲಿ ವಂಶ ಪಾರಂಪರ್ಯವಾಗಿ ಅಥವಾ ತಂದೆ ಮಾಡ್ಕೊಂಡು ಬಂದಿದ್ದ ಕಲೆ ಇದ್ರೆ ಮಕ್ಕಳು ಇದ್ರಲ್ಲಿ ಮುಂದುವರಿಲಿ ಅನ್ನೋದಿರುತ್ತೆ. ಯಾಕಂದ್ರೆ ತಂದೆಗೆ ಆಳ ಆಗಲ ಗೊತ್ತಿರುತ್ತೆ, ಸಂಗೀತಗಾರನ ಆಗ್ಬೇಕಾದ್ರೆ ಮಗ ಸಂಗೀತಗಾರನಾಗ್ಲಿ ಅಂತ. ಆಗ ಸ್ವಲ್ಪ ಶೈಕ್ಷಣಿಕವಾಗಿ ಒತ್ತು ನೀಡುವಂತಹ ಸ್ಥಳದಲ್ಲಿ ತಾವು ಸಂಗೀತವನ್ನೇ ಆಯ್ದುಕೊಳ್ತೀರಿ. ನಮ್ಮಲ್ಲಿ ಏನಂತ ಹೇಳಿದ್ರೆ ಕಲಾವಿದ್ರು ಅಂತ ಬಂದಾಗ ಅಷ್ಟೇನು ಲಾಭದಾಯಕವಲ್ಲದ, ಹಣ ಅಷ್ಟೇನು ಹುಟ್ಟದ ಒಂದು ವೃತ್ತಿ ಅಥವಾ ಪ್ರವೃತ್ತಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ಆಸುಪಾಸಿನಲ್ಲಿ ಆ ಮಾತು ಸುಳಿದುಂಟಾ? ಈಗ ನಮಗೆ ಅದು ಈ ಫಸ್ಟ್ ಇಂಪ್ರೆಷನ್, ಮೊದಲನೇ ಆಕರ್ಷಣೆ ಅದು ಯಾಕೆ ಬಂತು ಅನ್ನೋದಕ್ಕಿಂತ ಹೆಚ್ಚಿಗೆ ಯಾವುದೇ ಆದರೂ ಸಹಿತ ಮೊದಲನೇ ಆಕರ್ಷಣೆ ನನ್ನ ಜೀವನದೊಳಗೆ ಅಷ್ಟು ಸಣ್ಣಿರುವಾಗಲೂ ನನ್ನ ಜೀವನದೊಳಗೆ ಆಕರ್ಷಿಸಿದ್ದು ಅಂದರೆ ಸಂಗೀತ. ಅದು ನನ್ನ ಬದುಕಿಗಾಗಿ ಅಥವಾ ನಾ ಆಗಲೇ ಹೇಳಿದೆ, ಅದರಲ್ಲೇ ಬದುಕ್ತೇನೋ ಇಲ್ಲೋ ಗೊತ್ತಿಲ್ಲ, ನಾನು ಅದನ್ನು ಬದುಕಿಗಾಗಿ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಆದರೆ ಇದು ನನಗೆ ಬೇಕು ಅನ್ನುವಂಥ ಈ ಆಸಕ್ತಿನೇ ನನಗೆ ಅದು ಕಲೀಲಿಕ್ಕೆ ಕಾರಣ ಆಯಿತು. ನಾ ಇದರಿಂದ ಎಷ್ಟು ಗಳಿಸ್ಬೋದು, ಎಷ್ಟು ಮಾಡಬಹುದು ಅನ್ನೋಂಥ ಪ್ರಶ್ನೆ ಬೇರೆ. ನನಗೆ ಇವತ್ತು ಅನ್ನಿಸ್ತಾ ಇದೆ, ನಾವು ಬಹಳ ಹಿಂದಿನ ಕಲಾವಿದರು, ನಮ್ಮ ಗುರುಗಳಿನ ತಲೆಮಾರಿನ ಕಲಾವಿದರು ಯಾರೂ ದುಡ್ಡಿಗಾಗಿ ಬದುಕಲಿಲ್ಲ, ಇದರಿಂದ ಬದುಕಿದ್ದಕ್ಕೆ ದುಡ್ಡುಗಳು ಬಂತು, ಆಮೇಲೆ ಪ್ರಶ್ನೆ ಬೇರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ನನಗೆ ಶಿಕ್ಷಣದಕ್ಕಿಂತ ಈ ಶಿಕ್ಷಣ, ಈ ಒಂದು ಹೃದಯ ತುಂಬುವಂಥ ಶಿಕ್ಷಣ, ಹೃದಯವನ್ನು ತುಂಬಿಸುವಂಥ ಶಿಕ್ಷಣ, ನನಗೆ ಸಿಕ್ಕಿರೋ ನಾನು ಧನ್ಯ ಆಗ್ತೇನೆ ಅಂತ ನನ್ನ ಅವಾಗಿನ ಮನೋಭಾವನೆ. ಆ ರೀತಿಯಾಗಿ ನಾನು ಇದರಲ್ಲಿ ಬೆಳ್ಕೊಂಬರ್ಲಿಕ್ಕೆ ಕಾರಣ ಆಯಿತು ಸಂಗೀತ ಕ್ಷೇತ್ರಕ್ಕೆ. ಓಕೆ ಸರ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ತಾವು ಆಯ್ದುಕೊಂಡಾಗ ತಮಗೆ ಗೊತ್ತಿತ್ತು ಮೊದಲೇ ತಮ್ಮ ಗುರುಗಳೆಲ್ಲ ಹಾಡೋದನ್ನು ಕೇಳಿ ತಾವು ಒಂದು ತಲೀನತೆ ಕಂಡುಕೊಂಡಿದ್ರಿ. ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗ್ತಾ ತಮಗೊಂದಷ್ಟು ರಾಗಗಳ ಪರಿಚಯ ಆಗ್ತಾ ಹೋಗ್ತು. ಇವತ್ತು ಕೂಡ ಕರ್ನಾಟಕದಲ್ಲಿ ಇಂತಹ ರಾಗ ಅಥವಾ ಒಂದು ಪರಿಣಿತಿ ಅಂತ ಬಂದ್ರೆ ತಮ್ಮ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರುತ್ತೆ, ಇವರು ಇದರ ಸ್ಪೆಷಲೈಸ್ಡ್ ಅಂತ ಹೇಳ್ತಾರೆ. ಸೊ ತಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾನು ತಮ್ಮ ಪರಿಚಯದಲ್ಲಿ ಓದ್ತಾ ಇದ್ದೆ, ಗ್ವಾಲಿಯರ್ ಪ್ರಕಾರ, ಕಿರಾಣ, ಘರಾಣ, ಹೀಗೆ ಹಲವು ರೀತಿ ಇತ್ತು. ಸೊ ಅದರ ಕುರಿತಾಗಿ ಏನಾದ್ರು ಚುಟುಕಾಗಿ ಹೇಳ್ಬಹುದಾ? ಈಗ ನಾನು ಮುಂದೆ ಏನು
ಪಂಡಿತ್ ಬಸವರಾಜ ರಾಜಗುರು ಅವರಲ್ಲಿ ಬಂದೆ. ಆವಾಗ ನನಗೆ ಇದರ ಬಗ್ಗೆ ಹೆಚ್ಚಿಗೆ ಈ ಘರಾಣ ಅಥವಾ ರಾಗಗಳ ಅಂತರಗಳು ಮತ್ತು ರಾಗಗಳ ವಿಶೇಷತೆಗಳು, ರಾಗಗಳನ್ನು ಹೆಚ್ಚಿಗೆ ನಮ್ಮಲ್ಲಿ ಸಂಗ್ರಹ ಮಾಡ್ಕೋಬೇಕು, ಇದೆಲ್ಲ ನನಗೆ ಶುರುವಾದದ್ದು ತದನಂತರದಲ್ಲಿ. ಅದರ ಅನಿವಾರ್ಯತೆಗಳು ಇವೆಲ್ಲ ಶುರುವಾದ ನಂತರ. ಇನ್ನು ಘರಾಣೆಗಳು ಅಷ್ಟೇ. ನಾನು ಘರಾಣೆಯನ್ನು ಪರಿಚಯ ಆಗಿದ್ದು, ಘರಾಣೆ ಅಂದರೆ ಏನು ಅಂತ ಗೊತ್ತಾಗ್ತಾ ಇರೋದು ತದನಂತರ. ನಾನು ಬರ್ತಾ ಹಲವಾರು ಕಾರ್ಯಕ್ರಮಗಳನ್ನು ಇವುಗಳನ್ನು ನಾನು ಕೇಳಿದಾಗ, ನೋಡಿದಾಗ, ಪರಿಚಯ ಆದಾಗ ನಾನು ಸಹಜವಾಗಿ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲವಂತು ಇದೆ. ಕಿರಾಣ ಮತ್ತು ಗ್ವಾಲಿಯರ್ ಅಂತರಗಳಿದ್ದಾವೆ. ಪ್ರತಿಯೊಂದು ಘರಾಣದಲ್ಲೂ ಅದರದ್ದೇ ಆದಂಥ ವೈಶಿಷ್ಟ್ಯಗಳು, ಅದರದ್ದೇ ಆದಂಥ ಸೌಂದರ್ಯ. ಹೀಗೆ ಪ್ರತಿಯೊಂದು ಘರಾಣೆಯಲ್ಲೂ ಒಂದು ರೀತಿಯ ಸೌಂದರ್ಯಗಳು, ಯಾವುದನ್ನು ಅಲ್ಲಗೆಳೆಯುವಂತಿಲ್ಲ. ಹಾಗೆ ಕಿರಾಣದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲಾಪುಗಳನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಸಪಾಟ್ ತಾನ್ ಅಂತ ಹೇಳ್ತೀವಿ ನಾವು, ಸರಳವಾದಂಥ ತಾನು, ಒಂದು ಆರೋಹಣ ಅವರೋಹಣ ಕ್ರಮದಲ್ಲಿ ತಾನುಗಳು ಹೋಗ್ತಾ ಇರುತ್ತೆ. ಅಲ್ಲಿಂದ ಗ್ವಾಲಿಯರದಲ್ಲಿ ಸಣ್ಣ 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 ತಾನುಗಳು, ಲಯಕಾರಿಯೇ ವಿಶೇಷ. ಏನಾದರೂ ಸಣ್ಣ ಚುಟುಕು ತೋರಿಸಬಹುದಾ? ಸಣ್ಣ ಈಗ ಈ ಥರ ಹೀಗೆ ಒಂದು ಅಲಾಪಗಳನ್ನು ಸ್ಟೆಪ್ ಬೈ, ಒಂದು ಗಾಂಧಾರ ಆದಮೇಲೆ ಮಧ್ಯಮ ಸಾ ಗ ಗ ಮ ಮ ಪ ಬ ಈ ಥರ. ಅದೇ ಗ್ವಾಲಿಯರದೊಳಗೆ ಅದನ್ನೇ ಈ ಥರ ಹೀಗೆ ಕಂಟಿನ್ಯೂ ಆಗಿ ಹೀಗೆ ಅಲಾಪಗಳು ಹೋಗ್ತಾ ಇರ್ತದೆ. ಅದ್ರ ಜೊತೆಗೆ ಲಯನೂ ಸೇರ್ಕೊಳ್ತದೆ, ಲಯದ ಜೊತೆಗೆ ಇವ್ರದ್ದು ಹೋಗ್ತಾ ಇರ್ತದೆ ಅಲಾಪಗಳು. ಹೀಗೆ ಈ ಥರ ವ್ಯತ್ಯಾಸಗಳು, ಸ್ವಲ್ಪ ಕ್ಲಿಷ್ಟಕರವಾದಂಥ ತಾನುಗಳು. ಓಕೆ ಸರ್, ತಾವು ನಾನು ಓದ ಹಾಗೆ ಖ್ಯಾಲ್ ಅನ್ನುವಂತಹ ಒಂದು ವಿಶೇಷ ವಿಚಾರದಲ್ಲಿ ತಾವು ಪರಿಣಿತಿ ಹೊಂದಿದ್ದೀರಿ, ಜೊತೆಗೆ ಲಘು ಸಂಗೀತ ಪ್ರಭೇದಗಳನ್ನು ಹಾಡ್ತೀರಿ ಅಂತ. ಸೊ ನಮಗಿದು ಹೊಸ ಪದ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೇನೆ ಒಂದು ರೀತಿ ಬಹಳ ಮಂದಿ ಕಬ್ಬಿಣದ ಕಡಲೆ ಅಂತ ಅರ್ಥವಾಗೋದಿಲ್ಲ ತಿಳಿದುಕೊಳ್ಳೋದಕ್ಕೆ, ಬಟ್ ಹಾಡು ಕೇಳೋದಕ್ಕೆ ಬಹಳ ಇಂಪ್ ಅನ್ಸುತ್ತೆ ಅಂತ. ಸೊ ಈ ಖ್ಯಾಲ್ ಹಾಗೇನೆ ಲಘು ಸಂಗೀತ ಪ್ರಭೇದಗಳು ಅಂದ್ರೆ ಏನು ಅಂತ ಸರ್? ಖ್ಯಾಲು ಅನ್ನುವಂಥ ಶಬ್ದ ಬಂದದ್ದೇ ಶಾಸ್ತ್ರೀಯ ಸಂಗೀತಕ್ಕಾಗಿ, ಶಾಸ್ತ್ರೀಯ ಸಂಗೀತದಿಂದ. ಅದು ಬಹಳ ಪೂರ್ವದಿಂದ ಶುರುವಾಯಿತು. ಅದನ್ನು ಸದಾರಂಗ ಪರಂಪರೆಯಿಂದ ಶುರುವಾಯಿತು ಅಂತ ಹೇಳ್ತಾರೆ. ಖ್ಯಾಲ್ ಅಂದರೆ ಕಲ್ಪನೆ. ಒಂದು ರಾಗದ, ಒಂದು ಸ್ವರದ ಸಮೂಹದ, ಸ್ವರದ ಮಾಧ್ಯಮದ ಮುಖಾಂತರ ನಮ್ಮ ಕಲ್ಪನೆಯನ್ನು ಬಿಲ್ಡ್ ಮಾಡ್ಕೋತ ಹೋಗೋದು. ಇದು ಆ್ಯಕ್ಚುಲಿ ಖ್ಯಾಲ್. ಅಲ್ಲಿ ಏನಿದೆ ಅಂದರೆ, ಖ್ಯಾಲ್ ಅಂದರೆ ಇನ್ನೊಂದು ಇದನ್ನು ಹೇಳ್ತಾರೆ ಮನೋಧರ್ಮ ಅಂದರೆ ಮನಸ್ಸಿಗೆ ಕಂಡ ಹಾಗೆ ಅಂತ ಅರ್ಥ ಅಲ್ಲ. ಅದನ್ನು ಒಂದು ಚೌಕಟ್ಟಿನಲ್ಲಿ, ಒಂದು ರಾಗದ ಚೌಕಟ್ಟಿನಲ್ಲಿ, ಅದರ ಶಾಸ್ತ್ರದ ಚೌಕಟ್ಟಿನಲ್ಲಿ, ಅದರ ಆಧಾರದೊಳಗೆ ನಮ್ಮ ಕಲ್ಪನೆಯನ್ನು ನಮ್ಮ ಬುದ್ಧಿಯಿಂದ ಅದನ್ನು ಬೆಳೆಸ್ಕೋತ ಹೋಗೋದು, ಒಂದು ಕಲ್ಪನೆಯಿಂದ ಬೆಳೆಸ್ಕೋತ ಹೋಗೋದು. ಅಲ್ಲಿ ಬಹಳಷ್ಟು ರಸಪ್ರಧಾನವಾದಂಥ ಎಷ್ಟೋ ಸಂಗತಿಗಳು ಬರ್ತದೆ. ಈಗ ನಾವು ಕ್ಲಾಸಿಕಲ್ ಹಾಡುವಾಗ ಬರೀ ಒಂದು ಯಾಂತ್ರಿಕವಾಗಿ ಹಾಡುವಂಥದ್ದಲ್ಲ, ಭಾವನಾತ್ಮಕವಾಗಿ ಅದರಲ್ಲಿ ಸಾಹಿತ್ಯನೂ ಇರ್ತದೆ. ಸಾಹಿತ್ಯಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟು ನಾವು ಎಷ್ಟು ಸಾಧ್ಯತೆ ಇದೆ ಅಷ್ಟು ಅದನ್ನು ಚಂದಗೊಳಿಸುವುದಕ್ಕಾಗಿ, ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುವುದಕ್ಕಾಗಿ ಹಾಡುವಂಥದ್ದು, ನಮ್ಮ ಕಲ್ಪನೆಯನ್ನು ಬೆಳೆಸ್ಕೋತ ಹೋಗೋದು. ಅಲ್ಲಿಂದ ಸುಗಮ ಸಂಗೀತ ಒಂದು ಸಂಗತಿ ಬೇರೆ. ಅಲ್ಲಿ ಒಬ್ಬರು ಕವಿ ಬರೆದಿರ್ತಾರೆ, ಒಂದು ಹಾಡನ್ನು ಕವಿ ಒಬ್ಬರು ಬರೆದಿರ್ತಾರೆ. ಮೂಲತಃ ಆ ಕವಿಯ ಅದರಲ್ಲಿ ಏನು ಹೇಳಿದ್ದಾರೆ, ಅದರೊಳಗೆ ಏನು ಪ್ರತಿಮೆ ಇದೆ, ಆ ಹಾಡಿನಲ್ಲಿ ಏನು ಪ್ರತಿಮೆ ಇದೆ ಅನ್ನೋದೊಂದು ಅರ್ಥ ಆಗಬೇಕು. ಅಲ್ಲಿಂದ ಅದು ಯಾವ ಭಾವವನ್ನು ಹೇಳ್ತಾ ಇದೆ, ಅಲ್ಲಿ ಒಂದು ಮೊದಲಿಂದ ಶುರುವಾದರೆ ತುದಿಯ ಸ್ಟ್ಯಾಂಜಾದೊಳಗೆ ಅದರ ಇಡೀ ಹಾಡಿನ ಅರ್ಥ ಮುಗೀತದೆ. ಸಾಮಾನ್ಯವಾಗಿ ಕವಿಯ ಒಂದು ಕ್ರಮ ಆ ಥರ ಇರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸ್ವರ ಸಂಯೋಜನೆಯನ್ನು ಮಾಡಿದವಾಗ ಅರ್ಥಪೂರ್ಣವಾಗಿ, ಅದು ಭಾವಪೂರ್ಣವಾಗಿ, ಅರ್ಥಪೂರ್ಣವಾಗಿ ಜನರಿಗೆ ಮುಟ್ಟುತ್ತದೆ ಅಂತ. ಹೀಗೆ ನಾವು ಅದನ್ನು ಆ ರೀತಿಯ ಕಲ್ಪನೆಯನ್ನು, ಆ ರೀತಿಯ ವಿಚಾರವನ್ನು ಮಾಡಿಕೊಂಡು ಸಂಯೋಜನೆಯಲ್ಲಾಗಲಿ ಹಾಡುವುದರಲ್ಲಾಗಲಿ ಹೆಚ್ಚಿಗೆ ಅದನ್ನು ಲಕ್ಷ್ಯ ಆಗ್ತೀವಿ. ಹಾಗೆ ಓಕೆ, ಇನ್ನೊಂದು ತಮ್ಮ ಇಷ್ಟದ ಗೀತೆನ ಯಾವುದಾದ್ರೂ ಒಂದು ಹಾಡಬಹುದಾ ಸರ್ ಪ್ರೇಕ್ಷಕರಿಗೋಸ್ಕರ? ಓಕೆ, ಇದನ್ನು ಆ ಕಂಪೋಸಿಷನ್ ಮಾಡಿದ್ದು ಅಂತಲ್ಲ. ಓಕೆ, ಇದು ನಮ್ಮ ಗುರುಗಳ ಗಣಪತಿ ಭಟ್ರು ಹಾಡ್ತಿದ್ರು ಅದನ್ನು. ಇದು ಹಾಡು ಮಾತ್ರ ಪ್ರಸಿದ್ಧ ಹಾಡೇ. ಸರ್, 2 ಲೈನ್ ಜಾಸ್ತಿ ಹಾಡಬೇಕು ಸರ್, ನಿಮ್ಮ ಧ್ವನಿಲಿ ಕೇಳಬೇಕು ಅನ್ನೋ ಆಸೆ ಕೂಡ ಜಾಸ್ತಿನೇ ಇದೆ.
ಆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಯಾವ ಮೋಹನ ಯಾವ ಮೋಹನ ಮುರಳಿ ಕರೆಯಿತು. ಅಂದ್ರೆ ಇವತ್ತಿಗೂ ಕೂಡ ತಾವು ಏನೇ ಹಾಡನ್ನ ಕಲ್ತ್ರು ಕೂಡ ಗುರು ಪರಂಪರೆಯನ್ನು ಆರಾಧಿಸೋ ಬಗ್ಗೆ ತಮ್ಮಲ್ಲಿ ನಾನು ಬಹಳ ವಿಶೇಷವಾಗಿ ಗಮನಿಸ್ತಾ ಇದ್ದೀನಿ. ಗುರುಗಳು ಹೀಗೆ ಹಾಡ್ತಿದ್ರು, ಗುರುಗಳು ಹಾಡಿದ್ದು ನನ್ನ ಕಿವಿಲಿ ಇನ್ನ ಇದೆ, ಅದನ್ನೇ ನಾನು ಪ್ರೀತಿಸ್ತೀನಿ ಅನ್ನೋದು ಭಾವನೆ ಬಹಳ ಇದೆ. ಸಹಜ, ಯಾಕಂದ್ರೆ ಅವರಿದ್ರು ಅಂತ ನಾವಿದ್ದೀವಿ. ಅವರು ನಮಗೆ ಸಿಗಲಿಲ್ಲ, ಅವರು ಅಥವಾ ಆ ದಿಶೆಯಲ್ಲಿ ನಾವು ಹೋಗಲಿಲ್ಲ ಅಂತ ನಾವೆಲ್ಲಿರ್ತಿದ್ವೋ ಏನಾಗ್ತಿದ್ವೋ ಗೊತ್ತಿಲ್ಲ. ಆದರೆ ನಾವು ಈಗಿದ್ದೇವೆ ಅಂತಂದರೆ ಅವ್ರ ಮುಖಾಂತರ ನಾವಿದ್ದೇವೆ ಎಂಬುದನ್ನು ನಾವು ಎಷ್ಟೊತ್ತಿಗೂ ಅದನ್ನು ಮನಸ್ಸಿನಲ್ಲಿ ಕಾಯ ವಾಚ ಮನಸ್ಸ ನಾವು ಇಟ್ಕೊಳ್ಳಿಕ್ಕೆ ಬೇಕಲ್ಲ ಅದನ್ನು. ಹಾಗೆ ಸೊ ಸಂಗೀತವನ್ನು ಕಲಿತೀರಿ, ಕಾರ್ಯಕ್ರಮಗಳನ್ನು ಜೊತೆಗೆ ನೀಡ್ತಿರ್ತೀರಿ. ಕಾರ್ಯಕ್ರಮಗಳನ್ನು ನೀಡೋ ಬದುಕೆ ಒಂದು ವಿಶೇಷ, ಯಾಕಂದ್ರೆ ಒಂದೊಂದು ವೇದಿಕೆ ಕೂಡ ಒಂದೊಂದು ಪಾಠವನ್ನ ಕಲಿಸುತ್ತೆ. ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಪ್ರದರ್ಶನ ನೀಡಬೇಕು ಅಂತ ಹೇಳಿದ್ರೆ ಈ ಒಂದು 40 ವರ್ಷಗಳ ಹಿಂದೆ ಅದಕ್ಕೊಂದು ವಿಶೇಷವಾದ ಮಾನ್ಯತೆ ಇತ್ತು. ಬರ್ತಾ ಬರ್ತಾ ಈಗ ಬೇರೆಯದ್ದೇ ಸ್ವಲ್ಪ ಪಾಶ್ಚಾತ್ಯ ಸಂಗೀತ ಅಥವಾ ಬೇರೆ ಸರಳೀಕರಣ ಸಂಗೀತ ಕಡೆಗೆ ಗಮನ ಹರಿಸಿದ್ರು ಕೂಡ ಈ 40 ವರ್ಷಗಳ ಹಿಂದೆ ಕಾರ್ಯಕ್ರಮಗಳನ್ನು ನೀಡೋದು, ವೇದಿಕೆಯತ್ತ ಹೊರಳೋದು, ಉತ್ಸವಗಳು ಹೇಗೆ ಅನ್ನಿಸ್ತಾ ಇತ್ತು ಸರ್ ಅನುಭವ? ಬಹಳ ಅದ್ಭುತವಾದ್ದು. ಅವಾಗ ಕೇಳುವ ಜನ ಕಡಿಮೆ ಇದ್ರೂ ಬಹಳ ಅದ್ಭುತವಾಗಿ ಕೇಳ್ತಿದ್ರು. ಈ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಹಾಡುವವನಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಇರ್ತಿತ್ತು ಅಂದರೆ, ಉದಾಹರಣೆಯಾಗಿ ನಾನು ನಮ್ಮಲ್ಲಿಯ ಹುಬ್ಬಳ್ಳಿ ಹತ್ತಿರ ಕುಂದಗೋಳ ಅಂತಿದೆ, ಆ ಊರಿನ ವಿಶೇಷತೆ ಹೇಳಬೇಕು ಮುದ್ದಾಂ. ಅಲ್ಲಿ ಹೇಗಿತ್ತು ಕೇಳುವಂಥ ಜನ, ಶ್ರವಣ ಇವರು ಹೇಗಿದ್ದರು ಅಂದರೆ ಅವರ ಕೇಳುವಂಥ ಪದ್ಧತಿ, ಅಲ್ಲಿ ಹಾಡದಂಥವನು ಯಾವುದೇ ಒಬ್ಬ ಕಲಾವಿದ ದೇಶದ ಎಲ್ಲಿಯೂ ಯಾವ ಭಾಗದಲ್ಲೂ ಹಾಡಬಹುದು, ಯಾವ ಸ್ಟೇಜ್ ಮೇಲೂ ಹಾಡಬಹುದು ಅನ್ನುವಂಥದ್ದೊಂದು ಪ್ರತೀತಿ ಇತ್ತು. ಅಂದರೆ ಅಷ್ಟು ಪ್ರಜ್ಞೆ ಇತ್ತು ಆ ಜನರಲ್ಲಿ, ಕೇಳುವ ಪ್ರಜ್ಞೆ, ಅಷ್ಟು ವಿದ್ಯಾವಂತರು, ಕೇಳೋರೇ ಅಂಥ ವಿದ್ಯಾವಂತರು. ಅಂಥವರೆದುರಿಗೆ ಹಾಡೋದು ಅಂದ್ರೆ ಮಹಾ ದೊಡ್ಡ ಪುಣ್ಯ, ಮಹಾ ದೊಡ್ಡ ಇದು ಸಾಧನೆ. ಅಷ್ಟು ಸಾಧನೆ ಇದ್ದವರೇ ಮಾತ್ರ ಹಾಗೆ ಹಾಡಬೇಕು. ಮತ್ತು ಆವಾಗಿನ ಕಾರ್ಯಕ್ರಮಗಳು ಹಾಗೇ ಕೂತು ಕಲಾವಿದರೇ ಕೇಳಲಿಕ್ಕೆ ಸಿಗ್ತಿದ್ರು, ಕಲಾವಿದರು ಕೇಳಲಿಕ್ಕೆ ಬರ್ತಿದ್ರು. ಇವತ್ತಿಗೂ ನಾನು ಕೆಲವು ನೋಡಿದ ಹಾಗೆ ಮುಂಬೈ, ಪುಣೆ ಇಂಥ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಸಂಗೀತ ಊರಲ್ಲಿ ಈ ರೀತಿಯಾದಂಥದ್ದು ಸನ್ನಿವೇಶಗಳು ನಮಗೆ ಎಷ್ಟೋ ಟೈಮ್ ಎದುರಾಗುತ್ತೆ. ನಮಗೆ ದೊಡ್ಡ ಜವಾಬ್ದಾರಿ, ನಮಗೆ ದೊಡ್ಡ ಭಯನೂ ಇರ್ತದೆ, ಅಲ್ಲಿಂದ ನಾವು ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ. ಕಾರಣ ಅಂದರೆ ಕೇಳುವ ವರ್ಗದಲ್ಲಿ ಕೂತಿರೋರು ದೊಡ್ಡ ದೊಡ್ಡ ಕಲಾವಿದರಾಗಿರ್ತಾರೆ. ಎಷ್ಟೋ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೇನೆ, ಯಶವಂತ್ ಬೋವಾ ಜೋಶಿ, CR ವ್ಯಾಸ್, ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರು, ಹೀಗೆ ದೊಡ್ಡ ದೊಡ್ಡ ಕಲಾವಿದರು ಎದುರಿಗೆ ಕೂತಿರ್ತಿದ್ರು. ಹಾಗಾಗಿ ದೊಡ್ಡ ಜವಾಬ್ದಾರಿಯುತವಾದಂಥ ಕೆಲಸ ಆಗಿತ್ತು ಅದು, ಹಾಡುವಂಥದ್ದು ಅಂದರೆ. ಅವಾಗ ಹಾಗಿತ್ತು. ಇವಾಗಲೂ ಇದೆ, ಇವಾಗಲೂ ಕೇಳುವ ಜನ ಇದ್ದಾರೆ, ಹಾಡುವ ಜನ ಇದ್ದಾರೆ. ಈಗ ಪಾಶ್ಚಾತ್ಯ ಮ್ಯೂಸಿಕ್ ಅನ್ನುವಂಥದ್ದೊಂದು ಇದ್ರೂ ನಮ್ಮಲ್ಲಿ ಏನು ಕಡಿಮೆ ಆಗಿಲ್ಲ ಕಲಿಯುವಲ್ಲಾಗಲಿ. ಯಾಕಂದರೆ ನಾನೀಗ ನೋಡ್ತಿದ್ದೇನೆ ಬಹಳಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಇದರೊಳಗೆ ಓದ್ತಾ ಇರುವಂಥ, ಡಿಗ್ರಿ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ನಮ್ಮಲ್ಲಿ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಹೆಸರನ್ನು ಮೂಡಿಸುವಂಥದ್ದು, ಭರವಸೆಯ ಗಾಯಕರಾಗಿ ಬಹಳ ಅದ್ಭುತವಾದ ಪ್ರದರ್ಶನಗಳನ್ನು ಕೊಡ್ತಾ ಇರುವಂಥವ್ರು ಸಾಕಷ್ಟು ಮಂದಿ ಇದ್ದಾರೆ. ಹಾಗಾಗಿ ನಮಗೆ ಆ ಒಂದು ಈ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಆ ಒಂದು ಭಯ ಇಲ್ಲ. ಏನಪ್ಪ ಮುಂದೆ ಹೇಗೋ ಅನ್ನೋವಂಥದ್ದು. ಮುಂದಿದ್ದಾರೆ, ಚೆನ್ನಾಗಿದ್ದಾರೆ, ಕೇಳೋರು ಇದ್ದಾರೆ, ಹಾಡೋರು ಇದ್ದಾರೆ. ಇದ್ರ ಜೊತೆಗೆ ತಮಗೂ ಆಕಾಶವಾಣಿ ಧಾರವಾಡಕ್ಕೂ ಒಂದು ಅವಿನಾಭಾವ ಸಂಬಂಧ ಬೆಸೆಯುತ್ತೆ.
29 ವರ್ಷಗಳ ಸುದೀರ್ಘ ಒಂದು ಅನುಭವ ಇದೆ. ಸೊ ಆಕಾಶವಾಣಿ ಆ ಕಾಲಕ್ಕೆ ಅತ್ಯಂತ ಪರಿಚಿತವಾದದ್ದು, ಮನಸ್ಸಿಗೆ ಆಪ್ತವಾದದ್ದು. ಹೇಗಿರ್ತಾ ಇತ್ತು ತಮ್ಮ ಮನೆಗೆ ಹೋಗಿ ಕಾರ್ಯಕ್ರಮ ನೀಡುವಂತಹ ಖುಷಿ? ಈಗ ನಾನು ಪ್ರಥಮತಃ ನನಗೆ ಆ್ಯಕ್ಚುಲಿ ಈ ಸುಗಮ ಸಂಗೀತದ ಕಂಪೋಸಿಷನ್ ಅಥವಾ ಈ ಥರ ಮಾಡುವಂಥ ಗೀಳು ಸಹಿತವಾಗಿ ನನಗೆ ನಾನು ಪಂಡಿತ್ ವಸಂತ್ ಕನಕಾಪುರ ಅವರಿಂದ ಪ್ರೇರಿತನಾದದ್ದು. ಆ್ಯಕ್ಚುಲಿ ನಾನು ಧಾರವಾಡದಲ್ಲಿ ಪಂಡಿತ್ ಬಸವರಾಜ ರಾಜಗುರು ಅವರ ಹತ್ರ ಸಂಗೀತ ಕಲಿಯೋದಕ್ಕೆ 87ನೇ ಇಸ್ವಿಗೆ 82ನೇ ಇಸ್ವಿಗೆ ನಾನು ಧಾರವಾಡಕ್ಕೆ ಬಂದೆ. ಆವಾಗ ಕನಕಾಪುರ ಅವರು ನಮ್ಮ ಮನೆಯಲ್ಲೇ ಬಂದು ಹಾಡುಗಳನ್ನು ಕಂಪೋಸಿಷನ್ ಮಾಡ್ತಿದ್ರು. ಯಾವ ರೀತಿ ಹೆಂಗೆ ಮಾಡಬೇಕು ನಾನು ಆವಾಗ ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಅವರೇ ಎದುರಿ ಕೂತು ಅದನ್ನೆಲ್ಲ ಕೇಳ್ಕೊತಿದ್ದೆ, ಮಾಡ್ಕೊತಿದ್ದೆ. ಅದನ್ನು ನನ್ನ ಅದೊಂದು ದೃಷ್ಟಿಕೋನದಲ್ಲಿ ಅದನ್ನು ವಿಚಾರ ಮಾಡಿ ಅದು ಹೀಗಿದ್ದರೆ ಹೀಗಿರ್ಬೋದು, ಹೀಗಿದ್ದರೆ ಹೀಗೆ ಮಾಡ್ಬೋದು ಅನ್ನೋಂಥದ್ದೆಲ್ಲ ಮಾಡ್ತಿದ್ದೆ. ಅಲ್ಲಿಂದ ನಾನು ಮುಂದೆ 87ಕ್ಕೆ ಆಕಾಶವಾಣಿಯೊಳಗೆ ನಂದು ಅಪಾಯಿಂಟ್ಮೆಂಟ್ ಆಯಿತು. ಆವಾಗ ನನಗೆ ನನ್ನ ದೊಡ್ಡ ಪುಣ್ಯ ಅಂದರೆ ನನಗೆ ಆವಾಗ ಅಲ್ಲಿದ್ದವರೆಲ್ಲ ದೊಡ್ಡ ಕಲಾವಿದರು. ಪಂಡಿತ್ ಅರ್ಜುನ್ ಸಾನಕೋಡ್ ಇದ್ದರು, ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಇದ್ದರು, ಪಂಡಿತ್ ರಘುನಾಥ್ ನಾಕೋಡ್ ಅವರಿದ್ದರು, ಪಂಡಿತ್ ವಸಂತ್ ಕನಕಾಪುರ ಇದ್ದರು. ಹೀಗೆ ಬಹಳಷ್ಟು ಮಂದಿ ದೊಡ್ಡ ಕಲಾವಿದರು. ಆಮೇಲೆ ಅಲ್ಲಿ ನನಗೆ ನನ್ನ ಜ್ಞಾನ ಸಂಗ್ರಹಕ್ಕೆ ಬೇಕಾದಂಥದ್ದು ಸಿಕ್ತು. ಸಾಕಷ್ಟು ವಿಷಯಗಳು ಸಿಕ್ಕು. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬರ್ತಿದ್ರು, ವಿದುಷಿ ಗಂಗೂಬಾಯಿ ಅನ್ಗಲ್ ಅವರು ಬರ್ತಿದ್ರು. ನಾವು ಅವಾರು ಅಂತಿದ್ವಿ. ಅವ್ವಾರ ಅಂತಲೇ ನಮಗೆ ಹೇಳಿ ರೂಢಿ ತಾಯಿ. ನಮ್ಮ ಗುರುಗಳಂತೂ ಅವಾಗೆಲ್ಲ ಅವರೆಲ್ಲ ಟಾಪ್ ರ್ಯಾಂಕಿಂಗ್ ಆರ್ಟಿಸ್ಟ್ಗಳು. ಅವರಿಗೆ ತಿಂಗಳ ಒಂದು ರೆಕಾರ್ಡಿಂಗ್ ಸಿಗ್ತಿತ್ತು. ಹೀಗಾಗಿ ನನಗೆ ದಿನ ನಮಗದೇ ಕೆಲಸ, ದಿನ ನಮಗದು ಕೇಳುವ ಏನಿದೆ. ಒಂದು ಕಲಾವಿದ ಆಗವನು ಹಿಂದೂಸ್ತಾನಿ ಸಂಗೀತದೊಳಗೆ ಇರಲಿ ಅಥವಾ ಬಹುಶಃ ಭಾಳಷ್ಟು ಕಡೆ ಇರ್ಬೋದು, ಕೇಳುವುದರಿಂದನೂ ಬೆಳೀತಾನೆ ಅಂತ. ಕಲಿಯೋದು, ಕೇಳೋದು, ಅಭ್ಯಾಸ ಮಾಡೋದು, ಮನನ ಮಾಡೋದು, ಇದಿಷ್ಟು ಕೆಲಸಗಳು ನಮಗೆ ಬೇಕೇ ಬೇಕು. ಕೇಳದೇ ಇದ್ದರೆ ನಮ್ಮ ಹತ್ರ ಬೆಳಿಲಿಕ್ಕೆ ಆಗಲ್ಲ. ಕೇಳುವ ಹವ್ಯಾಸವೂ ಬೇಕು. ಅದರಲ್ಲಿ ಒಳ್ಳೆಯದನ್ನು ಗ್ರಹಿಸಿಕೊಂಡು ಒಳ್ಳೆಯದನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋದು. ಸುಮ್ಮನೆ ಕದ್ದು ಅದನ್ನೇ ಹಾಡಿಬಿಡೋದಲ್ಲ ಅಥವಾ ಅದನ್ನೇ ಮಾಡಿಬಿಡೋದಲ್ಲ, ಅದನ್ನೇ ಮಾರಾಟ ಮಾಡೋದಲ್ಲ. ಅದನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋದು, ಕೇಳೋದು, ಅದನ್ನು ನಮ್ಮದನ್ನಾಗಿ ಮಾಡ್ಕೊಳ್ಳೋದು. ಅದು ಯಾವ ಘರಾಣೆ ಇರಲಿ, ಯಾವ ವಿಷಯವೇ ಇರಲಿ, ಯಾವುದರಿಂದ ಬಂದರೂ ಸಹಿತವಾಗಿ ನಮ್ಮದನ್ನಾಗಿ ಮಾಡ್ಕೊಂಡಾಗ ನಮ್ಮದಾಗೇ ಅದು ಹೊರಗೆ ಹೋಗ್ತದೆ ಅದು ಅನ್ನುವಂಥದ್ದು. ಹೀಗಾಗಿ ನನಗೆ ಅಲ್ಲಿ ಅನುಭವಗಳು, ಅಲ್ಲಿ ಆಮೇಲೆ ಪ್ರತಿಯೊಬ್ಬ ಕಂಪೋಸರ್, ಸಂಗೀತ ನಿರ್ದೇಶಕರ ಹಾಡುಗಳನ್ನು ಹಾಡುವಂಥ ಸಾಕಷ್ಟು ಅವಕಾಶಗಳು. ಒಬ್ಬೊಬ್ಬರದ ಹಾಡುಗಳು ಸಹಿತವಾಗಿ ಒಬ್ಬೊಬ್ಬರ ಸಂಗೀತ ನಿರ್ದೇಶನವೂ ಒಂದೊಂದು ರೀತಿಯ ಸವಾಲುಗಳು. ಕೇಶವ ಗುರಮ್ ಅಂತಿದ್ರು, ವಸಂತ್ ಕನಕಾಪುರ ಇದ್ದರು, ನಮ್ಮಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆಗಿದ್ದರು ಅವರು ನನಗಿಂತ ಮೊದಲಿಗೆ. ಈಗ ಅವರವ್ರದ್ದೆಲ್ಲ ಹಾಡುಗಳನ್ನು ಹಾಡೋದು ಅಂದ್ರೆ ನಮಗೊಂದು ಹೆಮ್ಮೆ ವಿಷಯನೂ ಹೌದು, ಅಷ್ಟೇ ದೊಡ್ಡ ಸವಾಲು ಹೌದು. ಹೀಗೆ ಇದೆಲ್ಲ ನಮ್ಮ ಅನುಭವಕ್ಕೆ ಸೇರಿದಂಥ ಅನುಕೂಲಕ್ಕೆ, ಅನುಭವದ ಬೆಳವಣಿಗೆಗೆ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಂಥದ್ದು, ವಿಸ್ತಾರ ಆಗಲಿಕ್ಕೆ ಬೇಕಾದಂಥ ಒಂದು ಅವಕಾಶಗಳು. ಅದಕ್ಕಾಗಿ ನಾನು ಆಕಾಶವಾಣಿಯನ್ನು ಯಾವತ್ತೂ ಅನ್ನಿಸ್ತೀನಿ. ನಮ್ಮ ಬದುಕನ್ನು ಕೊಡ್ತು, ವಿದ್ಯೆಯನ್ನು ಕೊಡ್ತು, ನಮಗೊಂದು ಗೌರವವನ್ನು ಕೊಡ್ತು. ಆಕಾಶವಾಣಿಯ ಕಲಾವಿದರು ಅಂತ ಹೇಳಿ ಅದೊಂದು ಇರುತ್ತಲ್ಲ, ಹಾಗಾಗಿ ಆ ವಿಷಯದೊಳಗೆ ನಾವು ಬಹಳ ಧನ್ಯರಿದ್ದೇವೆ ಅಂತ ಹೇಳ್ಕೋಬಹುದು. ಈ ಧನ್ಯತಾ ಭಾವದಲ್ಲೇ ಯಾವುದಾದ್ರೂ ಒಂದು ಗೀತೆನ ನೆನಪಿಸ್ಕೊಳ್ಬಹುದಾ ಸರ್? ಆಕಾಶವಾಣಿ ಒಳಗೆ, ಯಾಕಂದ್ರೆ ಆಕಾಶವಾಣಿ ತಾವು ಹೇಳ್ದ ಹಾಗೆ ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದ್ರು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಎಲ್ಲಾ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡೋದಕ್ಕೆ ಒಂದು ಸರ್ಟಿಫಿಕೇಟ್ ಇದ್ದ ಹಾಗೆ, ಇಲ್ಲಿ ಮಾನ್ಯತೆ ಪಡೆದಿದ್ದಾರೆ ಅನ್ನುವಂತಹ ಒಂದು ಪಾಸ್ ಇದ್ದ ಹಾಗೆ. ಸೊ ತಮ್ಮ ಒಂದು 29 ವರ್ಷಗಳ ಒಂದು ಲೆಗಸಿ, ಆ ಪರಂಪರೆ ಬಹಳ ಸೊಗಸಾಗಿ ನೆನಪು ಮಾಡ್ಕೊಂಡ್ರಿ ತಾವು, ಜೊತೆಗೆ ಆ ದಿನಗಳನ್ನ ಮೆಲ್ಕ್ ಹಾಕಿದ್ರಿ. ಅವಾಗ ಭಾವಸಂಗಮ ಅಂತ ಒಂದು ಕಾರ್ಯಕ್ರಮ ಇದಾಗ್ತಿತ್ತು, ಪಾಡ್ಕಾಸ್ಟ್ ಆಗ್ತಿತ್ತು ನಮ್ಮ ಆಕಾಶವಾಣಿಯಿಂದ. ನಮ್ಮಲ್ಲಿ ಪ್ರಥಮತಃ ಶುರುವಾಯಿತು. ಅದು ಶುರುವಾದ ಮೊದಲನೇ ಕಾರ್ಯಕ್ರಮ. ಒಂದು ತಿಂಗಳ ಪ್ರತಿ ಬುಧವಾರ ಒಂದು ಹಾಡು ಪ್ರಸಾರ ಆಗೋದು, ಒಂದು ಪರ್ಟಿಕ್ಯುಲರ್ ಟೈಮಿಗೆ, ಬೆಳಗ್ಗೆ 7:15ಕ್ಕೆ. ಆವಾಗ ಕನಕಾಪುರ ಅವ್ರದ್ದು ಒಂದು ಕಂಪೋಸಿಷನ್ ನನಗೆ ನಾನೇ ಹಾಡಿದ್ದು. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರೋ ಮತ್ತೆ ಹಳೆಯ ನೆನಪೇ, ಹಳೆಯ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ
ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಹಳೆಯ ನೆನಪೇ. ಈ ಹಾಡನ್ನು ನಾ ಹಾಡಿದ್ದೆ ಒಂದು ತಿಂಗಳ ಬ್ರಾಡ್ಕಾಸ್ಟ್. ತದನಂತರದಲ್ಲಿ ಬಹಳಷ್ಟು ಹಾಡುಗಳನ್ನು ನಾನು ಈ ಭಾವಸಂಗಮ ಕಾರ್ಯಕ್ರಮಕ್ಕೆ ಕಂಪೋಸಿಷನ್ ಮಾಡಿ ಆಗಿಂದ ಕಂಪೋಸಿಷನ್ ಮಾಡಿ ಹಾಡಿದ್ದು ಇದೆ. ಹೇಗೆ ಆಕಾಶವಾಣಿ ದಿನಗಳಂತ ಒಂದು ಸುವರ್ಣ ದಿನಗಳಂತ ಹೇಳಬಹುದು. ಓಕೆ, ಇದಾದ್ಮೇಲೆ ತಮ್ಮ ಬಗ್ಗೆ ಎಲ್ಲ ವಿಶೇಷವಾಗಿ ಎಲ್ಲರೂ ಕೂಡ ವಿಮರ್ಶೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಗೀತ ಸಾಧಕ ಅಂತಾರೆ, ಸಂಗೀತ ವಿಶ್ವವಿದ್ಯಾಲಯ ಅಂತಾರೆ, ಬಹಳಷ್ಟು ಪ್ರಶಂಸೆಗಳನ್ನ ನಾನು ನೋಡ್ತೇನೆ. ಇದು ಈ ತಾವು ಗುರು ಪರಂಪರೆಯನ್ನ ಆರಾಧಿಸ್ಕೊಂಡು ಬಂದವರು, ತಮಗೊಂದಷ್ಟು ಶಿಷ್ಯ ವೃಂದ ಹುಟ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಸಂಗೀತವನ್ನ ತಾವು ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ? ಜೊತೆಗೆ ತಾವು 10 ವರ್ಷ ಅಂದ್ರೆ ಒಂದೇ ವಿಚಾರವಾಗಿ 10 ವರ್ಷ ಕಲಿತಂತಹ ಒಂದು ನೈಪುಣ್ಯತೆ ಇದ್ರೂ ಕೂಡ ತಾವು ಹೇಳ್ತೀರಿ ಯಾವಾಗ್ಲೂ ಕೂಡ ನಾವ್ ಇನ್ನ ಕಲಿತಾ ಇದ್ದೀವಿ, ಕಲಿಕೆಯ ಕೂಸು ಅಂತ. ಸೊ ಈ ಒಂದು ಪಾಠ ಮಾಡುವಂತಹ ಒಂದು ಕೆಲಸ ಯಾವಾಗಿನ ಪ್ರಾರಂಭ ಮಾಡಿದ್ರಿ ಅಂತ? ನನಗೆ ಅಕ್ಟೋಬರ್ 87 ಅಕ್ಟೋಬರಲ್ಲಿ ನಂದು ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟ್ ಅಂತ ಅದೇ ನಿಲಯ ಕಲಾವಿದ ಅಂತ ಅದೇ. ಅಲ್ಲಿಯ ತನಕ ನನಗೆ ಕಲಿಯುವ ಹಪ್ಪಿ, ಕಲಿಬೇಕು, ಇನ್ನೂ ಸಂಗ್ರಹ ಮಾಡಬೇಕು, ಯಾಕೋ ಸಾಲಲ್ಲ ಹೀಗೆ. ನಾನು ಯಾವಾಗ 87ರಲ್ಲಿ ನಾನು ಸೇರಿಕೊಂಡೆ, ಆವಾಗ ನಾನು ಸ್ವತಂತ್ರವಾಗಿ ನಾನು ವಿಚಾರ ಮಾಡಲಿಕ್ಕೆ ಶುರು ಮಾಡಿದೆ. ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಾದರೆ ಈ ರೀತಿಯಾದಂಥದ್ದು ಒಂದಿಷ್ಟು ಶಿಷ್ಯವರ್ಗನೂ ಬೇಕೇ ಬೇಕು. ನಾವು ಇದನ್ನು ಮುಂದೆ ದಾಟಿಸಬೇಕು. ನಾವು ತಗೊಂಡಿರೋದನ್ನು ಮತ್ತು ವಾಪಸ್ ತೊಗೊಂಡು ಹೋಗೋದಲ್ಲ, ಅದನ್ನು ದಾಟಿಸಿ ಅದನ್ನು ಉಳಿಯುವಂತೆ ಮಾಡಿ ಹೋಗಬೇಕು. ಇದು ನಮ್ಮ ಪರಂಪರೆಯಲ್ಲಿ ಬಂದಂಥ ವಿಚಾರ. ಈಗ ನಮ್ಮ ಗುರುಗಳು ಪಂಡಿತ್ ಬಸವರಾಜ ರಾಜಗುರು ಅವರಾಗಲಿ, ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರಾಗಲಿ, ಈ ಗುರುಗಳಿಬ್ಬರೂ ಮಾಡಿಕೊಂಡು ನಡ್ಕೊಂಡು ಬಂದಂಥ ದಾರಿ ಇದು. ಅವರು ನಮಗೆ ತೋರಿಸಿಕೊಟ್ಟಂಥ ಹಾದಿ ಇದು. ಅವರು ಯಾವ ಸಂದರ್ಭದಲ್ಲಿ ಹೋದರೂ ಪಾಠಗಳನ್ನು ಮಾಡ್ತಿದ್ರು, ಯಾವ ಸಂದರ್ಭದಲ್ಲಿ ಹೋದರೂ ನಮಗೆ ಕೂತು ಸಂಯಮದಿಂದ ನಮಗೆ ಹೇಳ್ತಿದ್ರು. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮಗಳ ಜೊತೆ ನಾವು ಅವ್ರ ಜೊತೆ ತಂಬೂರಿ ಬಾರಿಸುವಾಗಲೂ ನಮಗೆ ಇದರ ಅನುಭವ ಆಗ್ತಿತ್ತು. ಆವಾಗ ನಾನು ಈ ರೀತಿಯಾದಂಥ ಕ್ಲಾಸ್ಗಳನ್ನು ಶುರು ಮಾಡಿದೆ. ಕ್ಲಾಸನ್ನು ಶುರು ಮಾಡಿದವಾಗ ನನಗೆ ಹೆಚ್ಚಿನ ಜವಾಬ್ದಾರಿ ಬಂತು. ಏನು ಅಂದರೆ, ನಾನು ಇದರ ಬಗ್ಗೆ ಬರೇ ಕಲಿಕೆ ಒಂದೇ ಅಲ್ಲ, ಓದುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅಂತೇಳಿ. ಆವಾಗ ನಾನು ಹೆಚ್ಚೆಚ್ಚು ಶಾಸ್ತ್ರಗಳ ಬಗ್ಗೆ, ಪರಂಪರೆ ಬಗ್ಗೆ, ಇದರ ಬಗ್ಗೆ ನಾನು ಹೆಚ್ಚಿಗೆ ಅಭ್ಯಾಸವನ್ನು ಶುರು ಮಾಡಿಕೊಂಡೆ. ಯಾಕಂದ್ರೆ ನಾನು ಒಬ್ಬರಿಗೆ ಹೇಳ್ತೇನೆ ಅಂತಂದವಾಗ ಅದು ದಾಖಲಾಗತ್ತೆ. ನಾನು ಒಬ್ಬ ಗುರುವಿಗೆ, ಶಿಷ್ಯನಿಗೆ ಹೇಳ್ತೇನೆ ಅಂತಂದವಾಗ, ಒಬ್ಬ ಶಿಷ್ಯನಿಗೆ ನಾನು ಪಾಠವನ್ನು ಮಾಡ್ತೇನೆ, ಅವನಿಗೆ ಇದು ಹೀಗೆ ಪಾಠವನ್ನು ಮಾಡೋದು ಅಂದರೆ ಸುಮ್ಮನೆ ನನಗೆ ಗುರುಗಳು ಹೇಳಿದರೆ ನೀನು ಹೀಗೆ ಹಾಡ್ಕೊಂಡು ಹೋಗೋ ಅಷ್ಟೇ ಅಲ್ಲವಲ್ಲ, ಅದನ್ನು ಹೀಗೆ ಹಾಡಬೇಕು, ಹೀಗೆ ಯಾಕೆ ಹಾಡಬೇಕು, ಯಾಕೆ ಮಾಡಬೇಕು ಅನ್ನುವಂಥದ್ದು ಏನಿದೆ ಅದು ಆಗುವಾಗ ನಾನು ಮೂಲತಃ ಗಟ್ಟಿ ಇರಬೇಕು. ಆವಾಗ ನನಗೆ ಅದರ ಅಭ್ಯಾಸ ಸರಿಯಾಗಿರಬೇಕು, ನನಗದರ ಬಗ್ಗೆ ಗೊತ್ತಿರಬೇಕು. ಆವಾಗ ನಾನು ಹೆಚ್ಚೆಚ್ಚಿಗೆ ಓದನ್ನು ಶುರು ಮಾಡಿದೆ. ಆವಾಗ ನನಗಿದು ಭಾಳ ಸಹಕಾರಿಯಾಗೂ ಆಯಿತು. ಆವಾಗಲೇ ನನಗೆ ಕೆಲವೊಂದಷ್ಟು ಒಂದೇ ಪ್ರಕಾರದ ಒಂದೇ ಥಾಟ್, ನಮ್ಮಲ್ಲಿ ಥಾಟ್ ಅಂತೀವಿ, ಕರ್ನಾಟಕ ಒಳಗೆ ಜನಕ ರಾಗ ಅಂತಾರೆ, ಹಾಗೆ ಒಂದೇ ಥಾಟಿನ 10 ರಾಗಗಳನ್ನು ಹಾಡುವಾಗ ಒಂದು ರಾಗದಿಂದ ಒಂದು ರಾಗಕ್ಕೆ ಅಂತರಗಳು ಏನು, ಯಾವ ಸ್ವರಗಳ ಮುಖಾಂತರ ಆಗ್ತದೆ, ಯಾವ ರೀತಿಯಾಗಿ ಅದು ಬೆಳೆಸ್ಕೋತ ಹೋಗ್ತದೆ ಅನ್ನುವಂಥದ್ದು ಗೊತ್ತಾದದ್ದು ನಾನು ಹೆಚ್ಚಿಗೆ ಓದಲಿಕ್ಕೂ ಶುರು ಮಾಡಿದ ಮೇಲೆ ನನಗದು ಭಾಳ ಸಹಾಯ ಆಯಿತು. ನಾನು ಶುರು ಮಾಡಿದ್ದು 87ನೇ ಇಸ್ವಿ ನಂತರ ನನ್ನ ಕ್ಲಾಸ್ಗಳು. ತದನಂತರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬಂದರು. ಬಹಳಷ್ಟು ವಿದ್ಯಾರ್ಥಿಗಳು ಮೈಫಿಲ್ ಆರ್ಟಿಸ್ಟಾಗಿ ಬೆಳೆದ್ರು. ಕೆಲವು ಆರ್ಟಿಸ್ಟ್ಗಳು ನಂದು ಹಾಗೇ ಕ್ಲಾಸಸ್ಗಳನ್ನು ತಗೊಂಡು, ಅದನ್ನು ದುಡ್ಡಿಗಾಗಿ ಅಂತಲ್ಲ, ಅವ್ರ ಖುಷಿಗಾಗೇ ಅದನ್ನು ತಗೊಂಡು ಅದರಲ್ಲಿ ಏನು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಇದ್ರು, PhD ಮಾಡಿದರು, ಡಾಕ್ಟರೇಟ್ ತೊಗೊಂಡ್ರು, ಇದು ಮಾಡಿದರು, ನೆಟ್ ಮಾಡಿದರು. ಹೀಗೆ ಬಹಳಷ್ಟು ರೀತಿಯ ಒಳಗೆ ಬೇರೆ ರೀತಿಯಾದಂಥ ಬದುಕಿನ ಕ್ರಮವನ್ನು ಆಯ್ಕೆ ಮಾಡಿಕೊಂಡು, ಜೀವನ ಕ್ರಮವನ್ನು ತಮಗೆ ಹೇಗೆ ಬೇಕೋ ಹಾಗೆ ಆಯ್ಕೆ ಮಾಡಿಕೊಂಡು ಬದುಕ್ತಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ತಾವು ಹೇಳಿದ ಹಾಗೆ ನಾನ್ ಕಲಿತು ಸುಮ್ಮನಾಗದೆ ಇದು ಮುಂದುವರಿಬೇಕು ಅನ್ನೋದು ಬಹಳ ವಿಶೇಷವಾದ ಕಳಕಳಿ ಕೂಡ ಹೌದು.
ಸರ್, ಕಂಪೋಸಿಷನ್ ಅಂತ ಬಂದ್ರೆ ತಾವು ಆಕಾಶವಾಣಿಲಿ ಕಂಪೋಸ್ ಮಾಡ್ತಾ ಇದ್ರಿ, ಹಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಒಂದಷ್ಟು ಪ್ರಕಾರಗಳನ್ನ ತಾವು ಪ್ರಯತ್ನ ಮಾಡ್ತಾ ಹೋದ್ರಿ. ವಚನಗಳನ್ನ ಕಂಪೋಸ್ ಮಾಡೋದು, ದಾಸರ ಪದಗಳನ್ನ ಕಂಪೋಸ್ ಮಾಡೋದು ಮಾಡಿದ್ರಿ. ತಮ್ಮ ಪ್ರೇಮ ಸಂಗಮ, ದಿವ್ಯ ಸಾನ್ನಿಧ್ಯ, ಈ ಎಲ್ಲ ಆಲ್ಬಮ್ಗಳು ಬಹಳ ಪ್ರಚಲಿತ ಆದಂತವು. ಸೊ ಯಾವ್ದ್ರನ್ನ ಪ್ರಾರಂಭ ಮಾಡೋಣ, ದಾಸರ ಪದದಿಂದಲೋ ವಚನದಿಂದಲೋ? ಯಾವುದು ದಾಸರ ಹಾಡುಗಳನ್ನು ಈಗಾಗಲೇ ಆಲ್ಮೋಸ್ಟ್ ಹಾಡಿದ್ದೀನಿ. ದಾಸರ ಹಾಡುಗಳಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾಸರ ಹಾಡುಗಳಲ್ಲಿ ನಾನು ವಿಚಾರ ಮಾಡಿದ ರೀತಿ, ದಾಸರ ಹಾಡುಗಳಲ್ಲಿ ಸಾರಿ ಹೇಳುವಂತಹ, ಸಾರಿ ಅಂದರೆ ಅಗದಿ ಸಾರಿ ಹೇಳುವಂತಹದ್ದು ಅಂದರೆ ಏನೇ ಇರಲಿ, ಹೇಳುವಂಥ ಹಾಡುಗಳು. ಇನ್ನು ನಾವು ಭಕ್ತಿಯಿಂದ ವರ್ಣಿಸೋದು, ದೇವರನ್ನು ವರ್ಣಿಸುವಂಥ ಭಾವಗಳು. ಇನ್ನು ಕೆಲವೊಂದಷ್ಟು ನಾವು ಆರ್ತವಾಗಿ, ಇಲ್ಲಪ್ಪ ನನ್ನಲ್ಲಿ ಏನೂ ಇಲ್ಲ, ನಾನು ಏನೂ ಉಳಿಲಿಲ್ಲ, ನನ್ನನ್ನು ಕಾಪಾಡೋದು ನಿಂದೆ, ಅದು ನಿನ್ನ ಧರ್ಮ ಅಂತ ನಾವು ಕೈ ಮುಗಿದು ಕೇಳ್ಕೊಳ್ಳೋದು, ಬಿದ್ದು ಕೇಳ್ಕೊಳ್ಳೋದು, ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದು. ಹೀಗೆ ಈ ರೀತಿಯಂಥ ಕಲ್ಪನೆಗಳನ್ನು ಕೆಲವೊಂದು ವರ್ಣಿಸುವಂಥ, ಈ ರೀತಿಯಂಥ ಕಲ್ಪನೆಗಳನ್ನು ನಾನು ಹಾಡುಗಳನ್ನು ಕಂಡುಕೊಂಡು ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಅದರದ್ದೇ ಆದಂಥ ಕೆಲವು ಲಯದ ವೇಗನೂ ಆ ತರಹ ಇರಬೇಕು ಅನ್ನುವಂಥದ್ದನ್ನು ಮಾನಸಿಕವಾಗಿ ಮತ್ತು ಅದನ್ನು ಪ್ರಾಯೋಗಿಕವಾಗೂ ನಾನು ಮಾಡಿದ್ದಿದೆ. ಈಗ ಉದಾಹರಣೆಗೆ ಹೇಳ್ತೇನೆ. ಈಗ ಒಂದು ನೀ ಕರುಣಿಸೋ ವಿಠಲ ಅಂತ ಒಂದು ಹಾಡಿದೆ. ನೀ ಕರುಣಿಸೋ ವಿಠಲ ನನ್ನ ಸಾಕೋ ಪಂಡರಿ ವಿಠಲ. ಅಲ್ಲಿ ಏನಿದೆ ಅಂದರೆ, ನಾನು ನಿಶಿದಿನ ಅಶನ ವಸನಕ್ಕೆ ಹೆಣಗುವೆ, ಹುಸಿ ಸಂಗ್ರಹಿಸಿದೆ ವಿಠಲ. ನನ್ನ ಜೀವನ ಹಿಂಗೆ ಆಗಿ ಹೋತು, ಆದರೆ ಏನಿದ್ರು ಇನ್ಮೇಲಾದರೂ ನನ್ನನ್ನು ಪಾರು ಮಾಡು ಅನ್ನುವಾಗ ನನ್ನ ವೇಗ, ಹಾಡಿನ ವೇಗ ಹೇಗಿರಬೇಕು, ಎಷ್ಟು ನಿಧಾನವಾಗಿ ಇರಬೇಕು, ಎಷ್ಟು ಬೇಡಿಕೊಂಡಂಗಿರಬೇಕು, ಆರ್ತತೆ ಎಷ್ಟಿರಬೇಕು, ಹೀಗೆ ಈ ಥರ ಒಂದು ಬೇರೆ ಬೇರೆ ರೀತಿ ಅಂತ ವಿಚಾರ. ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ಇಷ್ಟು ನಿಧಾನವಾಗಿ ಅವನನ್ನು ಅಗ್ದಿ ಅವನ ಮನ ಮುಟ್ಟುವಂಗೆ ಕೇಳ್ಕೋಬೇಕು. ಹೀಗೆ ಅದೇ ಈಗ ಅಕಸ್ಮಿಕ ತಪಸ್ ಮಾಡಿರ್ತೇನೆ ನಾನೇನು, ಅದು ಯಾವುದೇ ರೀತಿಯಿಂದ ಇರಲಿ, ಅವನನ್ನು ವರ್ಣನೆ ಮಾಡಿ ದಿನ ಭಜನೆ ಮಾಡಿ 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 ಮಾಡಿರ್ತೇನೆ. ಅಕಸ್ಮಿಕ ಇದ್ದಕ್ಕಿದ್ದ ಹಾಗೆ ಪಂಡರಿ ಭೇಟಿಯಾಗಿ ಬಿಡ್ತಾನೆ, ನನ್ನ ದರ್ಶನ ಕೊಟ್ಬಿಡ್ತಾನೆ ಅಂದಾಗ ನನ್ನ ಸಂತೋಷ ಯಾವ ಪ್ರಮಾಣದ್ದಿರಬೇಕು, ಯಾವ ಮಟ್ಟದ್ದಿರಬೇಕು ಹೇಳುವಾಗ ಅದರ ವೇಗ ಎಷ್ಟಿರಬೇಕು. ಹೀಗೆ ಅಂದರೆ ನನ್ನ ಕಲ್ಪನೆ ಪ್ರಕಾರ, ನನ್ನ ವಿಚಾರದ ಪ್ರಕಾರ, ಕಂಡೆ ಪಂಢರಿ ರಾಯನ ತನ್ನನು ಕೊಂಡಾಡುವರ ಪ್ರಿಯನ, ಕಂಡೆ ನಾ ಕಂಡೆ ಪಂಢರಿ ರಾಯನ. ಈ ಥರ ಅದರ ಬಹಳ ಸಂತೋಷದಿಂದ ನಾನು ಅವನನ್ನು ಸ್ತುತಿಸಬೇಕು. ಈ ರೀತಿಯಾಗಿ ವಿಚಾರ ಮಾಡಿ ಕೆಲವೊಂದಷ್ಟು ಹಾಡುಗಳನ್ನು, ಸಾಕಷ್ಟು ಹಾಡುಗಳನ್ನು ನಾನು ಈ ರೀತಿಯಾಗಿ ಮಾಡಿರ್ತೇನೆ. ಇನ್ನು ವಚನಗಳಂತೂ ಸಾಮಾನ್ಯವಾಗಿ ಆ್ಯಕ್ಚುಲಿ ವಚನ ಹೌದಾ, ಇದು ತತ್ವಪದಗಳು ಅಂದರೆ ತತ್ವಪದಗಳು ಅಂತಲೂ ಅನ್ನುವಂಗಿಲ್ಲ, ಆದರೆ ಅದರಲ್ಲಿ ತತ್ವವಂತೂ ಇದ್ದೇ ಇರ್ತದೆ, ಜೀವನ ದರ್ಶನ ಇರ್ತದೆ. ಅದರಲ್ಲಿ ಯಾವುದೇ ರೀತಿ ಈ ರೀತಿ ಅಂತ ವೇಗ ಆಗಲಿ ಅಥವಾ ಇದಾಗಲಿ ಇಲ್ಲ. ನಮ್ಮಲ್ಲಿ ಅದನ್ನು ಶಾಸ್ತ್ರೀಯ ಸಂಗೀತದ ಕ್ರಮದಲ್ಲಿ ಅದನ್ನು ಬಳಸಿದ್ದುಂಟು. ಶಾಸ್ತ್ರೀಯ ಸಂಗೀತದಲ್ಲಿ ಖ್ಯಾಲ್ ನಂತರದಲ್ಲಿ ಧೃತ್ ಏನಂತ ಬರ್ತದೆ, ಧೃತ್ ತೀನ್ತಾಲ್ ಅಥವಾ ಧೃತ್ ಏಕ್ತಾಲ್, ಈ ಥರ ಆ ಒಂದು ರೀತಿಯಾಗಿ ಅದನ್ನು ವಿಚಾರ ಬಳಸಿದ್ದು ಇದೆ. ತೀನ್ತಾಲ್ ಅಥವಾ ದಾದರ ಅಥವಾ ಈ ಥರ ಅಭಂಗ ಠೇಕ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಹಾಗೆ ಬಳಸಿದ್ದದೆ. ನಮ್ಮ ಗುರುಗಳೇ ಸಾಕಷ್ಟು ಇದರೊಳಗೆ ಹಾಡ್ತಿದ್ರು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ, ಇದೆಲ್ಲ ಒಂಥರ ಧೃತ್ ಹಾಡದ ಹಾಗೆ ನಮ್ಮಲ್ಲಿ ಹಾಡ್ಬೋದು. ಆ ಥರ ಒಂದು ರಾಗದ ಆಧಾರವಾಗಿಟ್ಟುಕೊಂಡು ಧೃತ್ ಅಂತ ಹಾಡಿ ನಾವು ಅದರಲ್ಲಿ ತಾನಗಳನ್ನು ಮಾಡಿ ಆಲಾಪಗಳನ್ನು ಮಾಡಿ ಮಾಡಿಕೊಂಡು ಹಾಡ್ಬೋದು. ಹೀಗೆ ವಚನಗಳನ್ನು ಸಾಕಷ್ಟು ಮಾಡಿದ್ದೀವಿ. ಅದೇ ಥರ MS ಸಾಯಲ್ ಅವರದ್ದು ವಚನ ಇದನ್ನು ಮಾಡಿದ್ದೀವಿ. ಅದರಲ್ಲೂ ಸಾಕಷ್ಟು ಮಂದಿ ಹಾಡಿದರು. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ದೈನ್ಯತೆ ಒಂದು ಕಡೆ, ಇನ್ನೊಂದು ಕಡೆ ಉತ್ಸಾಹ ಬರೋದು ದಾಸರ ಪದ. ವಚನಗಳಲ್ಲಿ ಬದುಕಿನ ಸಾರವೇ ಇರುತ್ತೆ, ಅದನ್ನ ನಾವು ಹೇಳ್ಬೇಕು, ಕೂಗಿ ಹೇಳ್ಬೇಕು, ತಿಳಿಸಿ ಹೇಳ್ಬೇಕು. ಕರೆಕ್ಟ್, ಬಹಳ ಸೊಗಸಾಗಿದೆ. ಸರಿ, ಯಾವ್ದು ಹೆಚ್ಚು ಖುಷಿ ಕೊಡುತ್ತೆ, ಕಂಪೋಸ್ ಮಾಡೋದ, ಪಾಠ ಮಾಡೋದ ಅಥವಾ ಹಾಡೋದ? ಇಲ್ಲ, ಹಾಡು ಅಂತಿಮವಾಗಿ ಹಾಡೇ.
ಹಾಡು. ಅಂತಿಮವಾಗಿ ನಮಗೆ ಸಮಾಧಾನ ಕೊಡುವಂಥದ್ದು, ನಮಗೆ ಹೊಟ್ಟೆ ತುಂಬುವಂಥದ್ದು ಹಾಡೆ. ಕಂಪೋಸಿಷನ್ ಒಳಗೆ ನಮ್ಮ ಬುದ್ಧಿಯ ಕೆಲಸ ಇರ್ತದೆ, ಹಾಡಿನೊಳಗೆ ಭಾವದ ಕೆಲಸ ಇರ್ತದೆ. ಬುದ್ಧಿ ಮತ್ತು ಭಾವ, ನಮಗೆ ಅಲ್ಲಿ ಭಾವ ಇರಲಿಲ್ಲ ಅಂದರೆ, ಯಾಕಂದರೆ ಪ್ರತಿಯೊಂದು ಕಲೆಗೂ ಕಲೆಯ ಆತ್ಮ ಅಂದರೆ ಭಾವ ಅಂತಿದೆ. ನಾನು ಸ್ವಲ್ಪ ಓದುವ ಅಭ್ಯಾಸ ಉಂಟು. ನಾನು ಎಸ್.ಎಲ್. ಭೈರಪ್ಪ ಅವರ ಒಂದು ಸತ್ಯ ಮತ್ತು ಸೌಂದರ್ಯ ಅನ್ನುವಂಥದ್ದೊಂದು ಇದರೊಳಗೆ ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವರು. ಆ್ಯಕ್ಚುಲಿ ಕಲೆಯ ಆತ್ಮಭಾವ. ನಿಮಗೆ ಭಾವ ಇರಲಿಲ್ಲ ಅಂದರೆ, ಯಾವುದೇ ಭಾವ ಇರಲಿ, ಶೃಂಗಾರ ಭಾವ ಇರಲಿ, ಕರುಣಾಭಾವ ಇರಲಿ, ಅಥವಾ ಯಾವುದೇ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಮಾಧ್ಯಮ ಬೇಕು ಅಂತಾದರೆ ಅದು ಕಲೆನೇ. ಅದು ಯಾವುದೇ ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಥವಾ ಚಿತ್ರಕಲೆ ಆಗಿರ್ಬೋದು, ಯಾವುದೂ ಆಗಿರ್ಬೋದು. ಭಾವವೇ ಇಲ್ಲ ಅಂತಂದ್ರೆ ನಿರಸ, ಯಾವುದನ್ನು ಕೇಳಲಿಕ್ಕಾಗಲ್ಲ, ಯಾವುದನ್ನು ನೋಡಲಿಕ್ಕಾಗಲ್ಲ ಅಲ್ವಾ. ಹೌದು. ಹಾಗೆ ನಾವು ಇವತ್ತು ಸಹಜವಾಗಿ ಮಾತಾಡಬೇಕಾದ್ರೂ ಸಹಿತವಾಗಿ ನಾವು ಸುಮ್ಮನೆ ಕೂತು ನಿರಸವಾಗಿ ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿ ಕೈ ಹೀಗೆ ಮಾಡ್ತೀವಿ, ನಮ್ಮ ಮುಖದಲ್ಲಿ ಯಾವುದೋ ಲಕ್ಷಣಗಳು ನಾವು ಏನನ್ನು ಹೇಳ್ತಿರ್ತೀವೋ ಅದನ್ನು ನಮ್ಮ ಮುಖ ಹೇಳ್ತಾ ಇರುತ್ತೆ. ರೈಟ್ ಸರ್. ಇದು ಬೇಕೇ ಬೇಕಲ್ವ. ಇದು ಸಂಗೀತದೊಳಗೂ ಇದೆ. ಹಾಗಾಗಿ ಎಷ್ಟೋ ಸಂದರ್ಭದೊಳಗೆ ಸ್ವಲ್ಪ ಏನೋ ಬೇರೆ ಬೇರೆ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಕೆಲವು ಹಾಡುವಾಗ ಈ ರೀತಿಯಂಥ ದೇಹ ಚಲನೆ, ದೇಹದ ವಿನ್ಯಾಸ ಆ ಥರ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಅಂತಂದ್ರೆ ಅದು ಶಾರೀರಿಕ ಭಾವ ಮಾನಸಿಕ ಭಾವವೇ. ಮನಸ್ಸಿನ ಭಾವವೇ ಶಾರೀರಿಕ ಭಾವ. ಮನಸ್ಸಿನೊಳಗೆ ಮೊದಲು ಬರಬೇಕು, ಆಮೇಲೆ ಶರೀರದ ಮುಖಾಂತರ ಅದು ಪ್ರಕಟಗೊಳ್ಳಬೇಕು. ಓಕೆ. ಅದಕ್ಕಾಗಿ ಹಾಡು ಅಂತಿಮವಾಗಿ ಹಾಡು. ಸರ್, ಸುಗಮ ಸಂಗೀತ ಅಂತ ಬಂದಾಗ ತಾವು ಸುಗಮ ಸಂಗೀತ ಕೂಡ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ಹೌದು. ಅದಕ್ಕೂ ಶಾಸ್ತ್ರೀಯ ಟಚ್ ಬೆರೆಸಿ ಹಾಡೋದು, ಅಥವಾ ಸುಗಮ ಸಂಗೀತ ಈಗ ನಾವು ಬೇಂದ್ರೆ ಅವರ ಗೀತೆಗಳನ್ನ ಕೇಳ್ತೀವಿ, NS ಲಕ್ಷ್ಮೀನಾರಾಯಣ ಭಟ್ರ ಗೀತೆಗಳನ್ನ ಕೇಳ್ತೀವಿ, GSS ಅವರ ಗೀತೆಗಳನ್ನ ಕೇಳ್ತೀವಿ. ಸೊ ಅದು ಮೂಲ ಕಂಪೋಸಿಷನ್ ಅಲ್ಲೇ ಹಿಂದೂಸ್ತಾನಿ ಗಾಯಕರು ಹಾಡ್ತಾರ, ಅಥವಾ ಅದಕ್ಕೊಂದು ಶಾಸ್ತ್ರೀಯವಾದ ಟಚ್ ಕೊಟ್ಟು ಬೇರೆ ರೀತಿನೇ ಹಾಡೋ ಒಂದು? ಇಲ್ಲ ಅಲ್ಲಿ ಶಾಸ್ತ್ರೀಯ ಅಂತಂದ್ರೆ ನನಗೆ ಅನಿಸಿದ ಹಾಗೆ ಸುಗಮ ಸಂಗೀತದೊಳಗೆ ಶಾಸ್ತ್ರೀಯ ಅದರ ಶಾಸ್ತ್ರನೇ ಬೇರೆ. ಅದಕ್ಕಿರುವಂಥ ಶಾಸ್ತ್ರನೇ ಬೇರೆ. ಯಾಕಂದರೆ ಅಲ್ಲಿ ಸಾಹಿತ್ಯ ಪ್ರಧಾನವಾದಂಥದ್ದು. ನೀವು ಅಲ್ಲಿ ಸಾಹಿತ್ಯ ಇದೆ, ಅಲ್ಲಿ ನೀವು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಏನು ಹೇಳುತ್ತೋ, ಏನು ಹೇಳಬೇಕಾಗಿದೆಯೋ ಅದನ್ನು ಮೆಲೋಡಿಗಾಗಾದರೂ ಹೇಳಿ, ಅಥವಾ ಅದರ ಶಬ್ದಶಃ ಅರ್ಥ ಏನು ಹೇಳುತ್ತೋ ಅದಕ್ಕೆ ಭಾವವನ್ನೇ ಆದರೂ ಕೊಡಿ. ಆದರೆ ಅಲ್ಲಿ ಬೇಕೇ ಬೇಕು, ಭಾವ ಬೇಕು. ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತದಲ್ಲಿ ಏನಿದೆ ಅಂದರೆ ಒಂದಿಷ್ಟು ಸ್ವರ ಮಾಧ್ಯಮಗಳಿದ್ದಾವೆ. ಹೌದಾ, ಸ್ವರ ಮಾಧ್ಯಮಗಳ ಮುಖಾಂತರ ನೀವು ನಿಮ್ಮದಂಥ ಭಾವನೆಯನ್ನು ಅಭಿವ್ಯಕ್ತಗೊಳಿಸ್ಬೇಕಾಗ್ತದೆ. ಅಲ್ಲಿ ನೀವು ಕೆಲವು ಈ ಥರ ಭಾವನೆ ಅನ್ನೋದನ್ನು ಒಂದು ಸ್ವಲ್ಪ ಕಡೆ ಆಮೇಲೆ ಇರ್ತಿರ್ತಾ ಅದನ್ನು ಮೀರಿ ಹೋಗ್ತಾನೆ. ಅಲ್ಲಿ ಅದಕ್ಕೆ ಅವಕಾಶ ಇದೆ. ಭಾವವನ್ನೂ ಮೀರಿ ಹೋಗುವಂಥದ್ದು ನಿಮಗೆ ಕೇಳುವವನಿಗಾಗಲಿ ಅಥವಾ ಹಾಡವನಿಗೂ ಎಷ್ಟು ಸಂದರ್ಭದಲ್ಲಿ ಅದರಲ್ಲಿ ಅದು ನಿಲುಕದೆ ಹೋಗಬಹುದು. ಅವನನ್ನು ಮೀರಿ ಅದು ಹೋಗಿಬಿಡ್ಬೋದು, ಅವನು ಕಂಪ್ಲೀಟ್ ಅದರೊಳಗೆ ತಲ್ಲೀನಾಗಿಬಿಡ್ಬೋದು. ನಾನು ಎಷ್ಟೋ ಮಂದಿ ದೊಡ್ಡ ಕಲಾವಿದರು ಆ ಥರ ಕಾರ್ಯಕ್ರಮವನ್ನು ಕೇಳುವಂಥ ಪುಣ್ಯ ನನಗೆ ಸಿಕ್ಕಿತ್ತು. ಅವರು ಅದರೊಳಗೆ ತಲ್ಲೀನಾಗಿದ್ರು, ಅಥವಾ ಎಷ್ಟು ಅವರು ಆ ರಾಗವೇ ಆಗಿಬಿಡ್ತಿದ್ರು ಅಂತಂದರೆ ಅದನ್ನು ಹಾಡಿದ ಮೇಲೆ ಪುನಃ ಅವರು ಇನ್ನೊಂದು ರಾಗಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವ್ರ ಕಡೆ ಇನ್ನೊಂದು ಬೇರೆ ರಾಗಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಥ ದೊಡ್ಡ ದೊಡ್ಡ ಕಲಾವಿದರ ಸಂಗೀತವನ್ನು ಕೇಳುವಂಥ ಭಾಗ್ಯ ಸಿಕ್ಕಿತ್ತು ನಮಗೆ ಸ್ವತಃ. ಹಾಗಾಗಿ ಅದೇ ಬೇರೆ, ಇದೇ ಬೇರೆ. ಹಾಡುವ ಶೈಲಿ ಒಳಗೆ ಒಂದು ಕಟಕ ಬಂತು, ಒಂದು ಮುರಿಕೆ ಬಂತು, ಇಂಥದ್ದು ಏನೋ ಸಂಗತಿ ಬಂತು, ಇದು ಕ್ಲಾಸಿಕಲ್ ಒಳಗೆ ಇನ್ಯಾವುದರಲ್ಲೂ ಇದೆ ಅಂತ ಅನಿಸ್ಬೋದು. ಅನಿಸಿದ್ರೂ ಅದು ಅಂದರೆ ಫುಲ್ ಕ್ಲಾಸಿಕಲ್ ಅಂತಲೇ ಅಲ್ಲ. ಅದು ಅದಕ್ಕೆ ಬೇಕಾದಷ್ಟೇ ಕಟಕಗಳು, ಮುರಿಕೆಗಳು, ಅದಕ್ಕೆ ಬೇಕಾದಷ್ಟೇ ಸಂಗತಿಗಳು. ಯಾವುದಕ್ಕೆ? ಸುಗಮ ಸಂಗೀತಕ್ಕೆ ಬೇಕಾದಂಥದ್ದು. ಅಲ್ಲಿ ಭಾವ ಮುಖ್ಯ. ಅಲ್ಲಿ ಬುದ್ಧಿಕ್ಕಿಂತನೂ ಭಾವ ಮುಖ್ಯ. ಬುದ್ಧಿ ಕೆಲಸ ಮಾಡಲ್ಲ, ಅಲ್ಲಿ ಭಾವ ಕೆಲಸ ಮಾಡಿದವಾಗ ಮಾತ್ರ ಅದು ಕೇಳುವನಿಗೆ ಮುಟ್ತದೆ. ಸರ್, ಒಂದು ಗೀತೆನ ಹಾಡಬಹುದಾ? ಸುಗಮ ಸಂಗೀತ. ಓಕೆ. ಸ್ವಲ್ಪ ಭಾವವೇ ಪ್ರಧಾನವಾಗಿ ಹಾಡೋದು, ಇಲ್ಲಿ ಯಾವುದೇ ಪಾರಿನಿತ್ಯಕ್ಕಿಂತ ವ್ಯಕ್ತಿಗೆ ತಾಗಬೇಕು ಅನ್ನೋದು. ಇಲ್ಲಿ ಪ್ರೇಮ ಸಂಗಮ ಅಂತ ಒಂದು ಇದನ್ನು ಮಾಡಿದ್ದೆ. ಆ್ಯಕ್ಚುಲಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಅದನ್ನು ಮೀರಾ ಭಜನ್ಗಳು, ಕಲಿಯುಗದ ಗೋಪಿ ಗೀತಗಳು ಅಂತ
ಗೋಪಿ ಅಂತಂದ್ರೆ ಮೀರಾ ಕಂಪೇರ್ ಮಾಡಿ ಅವ್ರು ಇದು ಮಾಡಿದ್ದು. ಅವರು ಅದನ್ನು ಕೆಲವೊಂದಷ್ಟು ಟ್ರಾನ್ಸ್ಲೇಷನ್ ಮಾಡಿದ್ರು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇದು ಮಾಡಿದ್ರು. ಅದರಲ್ಲಿ ಒಂದು ಸರಿ ಅದನ್ನು ನಾನು ಮಾಡಿದ್ದೆ. ಏ ಪ್ರೀತಿಯ ದೀಪವ ಎಲ್ಲಿ ಬೆಳಗಿ ಮರೆಗೆ ಸರಿದೇನು, ಅರಿಯದ ಹೆಣ್ಣ ಉರಿಸುವೆಯಲ್ಲ, ಎಂಥ ಕಟುಕ ನೀನು, ಎಂಥ ಕಟುಕ ನೀನು. ಪ್ರೀತಿಯ ದೀಪವ, ಪ್ರೀತಿಯ ದೀಪವ, ಪ್ರೀತಿಯ ದೀಪವ ಎದೆಯಲ್ಲಿ ಬೆಳಗಿ ಮರೆಗೆ ಸರಿದೇನು. ಹೀಗೆ ಅದ್ಭುತವಾದ ಸಾಲ, ಮತ್ತೆ ಆ ಭಾವ ಕೂಡ ಬೇಕು. ಈಗ ನೋಡಿ, ಇದರೊಳಗೆ ಮುಂದೆ ನೀನಿಲ್ಲದೆ ನಾ ಹೇಗಿರಲಿ, ಶಶಿ ಹರಸದ ನಭದಂತೆ ಮಿಡುಕುತ್ತಿರುವೆ ನೀರಿನಲಿ, ಉಸಿರು ಕಟ್ಟಿದಂತೆ, ಉಸಿರು ಕಟ್ಟಿದಂತೆ. ಈ ಥರ ಸಂಗತಿಗಳು ಬರ್ತಾ ಇರುತ್ತೆ ಇದರೊಳಗೆ. ನೀನಿಲ್ಲದೆ ನಾ ಹೆಂಗಿರಲಿ ಅನ್ನೋದನ್ನು ಯಾವ್ಯಾವ ಕ್ರಮವಾಗಿ ಹೇಳ್ಬೋದು. ನಾವು ಲೈವ್ ಒಂದು ಪ್ರೋಗ್ರಾಮ್ನಲ್ಲಾದ್ರೆ ನಾವು ಇದನ್ನು ಭಾಳ ವಿಸ್ತಾರ ಮಾಡ್ತೀವಿ. ಅದನ್ನು ಯಾವ್ಯಾವ ರೀತಿಯಿಂದ ತೋರಿಸ್ಬೋದು. ನೀನಿಲ್ಲದೆ ನಾ ಹೇಗಿರಲಿ ಅನ್ನುವಂಥದ್ದು. ಹಾಗೆ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ಸಂಗೀತವನ್ನೇ ಜೀವನವಾಗಿಸ್ಕೊಂಡಿದ್ದೀರಿ ತಾವು. ಈಗ ತಮ್ಮ ಆಯ್ಕೆ ಕುಟುಂಬ, ತಮ್ಮ ಮಕ್ಕಳು, ದಯಮಾಡಿ ಅದ್ರ ಬಗ್ಗೆ ಹೇಳೋದಾದ್ರೆ. ಓಕೆ, ಈಗ ನಮ್ಮ ಅಣ್ಣಂದಿರಿಬ್ಬರು ನನ್ನ ಮನೆಯ ಇದರದ್ದು ಹೇಳಿದ್ದೇನೆ. ಕೃಷಿಕರು. ನನ್ನ ತಮ್ಮ ಒಬ್ಬರು, ಅವನು ಆ್ಯಕ್ಚುಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಮ್ಯಾನೇಜರ್ ಇದ್ದ, ಸಿರ್ಸಿ ಅಂಥೇಳಿ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿಂದ ನಮ್ಮ ಮನೆಯವಳು ನನಗೆ ಪೂರ್ತಿ ಸಪೋರ್ಟ್, ನನಗೆ ಬೆಂಬಲ ಏನಾದರೂ ಇದ್ದರೆ, ನನ್ನ ಒಂದು ದೃಷ್ಟಿಯಲ್ಲಿ ನನಗೆ ಎಷ್ಟೋ ಕಾರ್ಯಕ್ರಮಗಳಿಗೆ ಸ್ಫೂರ್ತಿ ಅಂತರೂ ಅನ್ಬೋದು. ಯಾಕಂದ್ರೆ ನಾನು ಭಾಳ ಮೊದಲಿಂದನೂ ಕಾರ್ಯಕ್ರಮವನ್ನು ಮಾಡೋದ್ರ ಸಲುವಾಗಲಿ, ಜನರ ಮಧ್ಯೆ ಹೋಗಿ ಕೂತ್ಕೊಂಡು ಹಾಡಲಿಕ್ಕೆ ಬೇಕು ಅನ್ನೋದರ ಸಲುವಾಗಲಿ ನಾನು ವಿಶೇಷವಾಗಿ ಆಸಕ್ತಿಯನ್ನಾಗಲಿ ಒಲವನ್ನಾಗಲಿ ಇಟ್ಕೊಂಡಿರಲಿಲ್ಲ. ಆದರೆ ನನ್ನನ್ನು ಸ್ವಲ್ಪ ಅದಕ್ಕೆ ಇಲ್ಲ, ಹೋಗಿ 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 ನೀವು ಇಷ್ಟು ಚೆನ್ನಾಗಿ ಆಡ್ತೀರೋ, ಹೋಗಿ ಹೋಗಿ ನೀವಲ್ಲದೆ ಇನ್ಯಾರು, ಹೀಗೆ ಈ ಥರ ಒಂದು ಬೆಂಬಲ ಕೊಟ್ಟು ಮುಂದೆ ಕಳಿಸೋಳ ನಮ್ಮ ಶ್ರೀಮತಿ ಅವ್ರ ಹೆಸರು ನಾಗವೇಣಿ ಹೆಗಡೆ. ಅವಳು ಆ್ಯಕ್ಚುಲಿ ತೆರೆ ಮೇಲೆ ಅವಳು ಆ್ಯಕ್ಚುಲಿ ಕರ್ನಾಟಕ ವಯಲಿನ್ ವರ್ಷ ನಮ್ಮ ಆಕಾಶವಾಣಿ ಒಳಗೆ KV ರಾಜಯ್ಯಂಗಾರ್ ಅಂತಿದ್ರು, ಅವ್ರ ಕಡೆ ಕರ್ನಾಟಕನ ಅಭ್ಯಾಸ ಮಾಡ್ತಿದ್ರು. ಕಾರಣ ನಮ್ಮ ಮಾವ ಏನಿದ್ದಾರೆ ಅವರು ಯಕ್ಷಗಾನ ಭಾಗವತರು, ಭಾಳ ದೊಡ್ಡ ಭಾಗವತರು, ಭಾಳ ದೊಡ್ಡ ಹೆಸರು. ಅವರು ಯಕ್ಷಗಾನದಲ್ಲಿ ವಯಲಿನನ್ನು ಹೇಗೆ ಯಕ್ಷಗಾನ ಭಾಗವತಿಗೆ ಉಪಯೋಗಿಸೋದು, ಬಳಸೋದು ಹೇಗೆ ಎಂಬುದು ಕಲಿಯೋದ್ರ ಸಲುವಾಗಿ ಅಯ್ಯಂಗಾರ್ ಹತ್ರ ಅವರು ಅಭ್ಯಾಸ ಮಾಡ್ತಿದ್ರು, ಇವಳು ಅಭ್ಯಾಸ ಮಾಡ್ತಿದ್ಲು. ತದನಂತರದಲ್ಲಿ ಒಂದಿಷ್ಟು ಹಾರ್ಮೋನಿಯಂ ವಸಂತ ಕನಕಾಬ್ರ ಅವ್ರ ಕಡೆ ಹಾರ್ಮೋನಿಯಂ ಅಭ್ಯಾಸ ಮಾಡಿದ್ಲು. ಹೀಗೆಲ್ಲ ಆಗಿ ನನ್ನ ಜೊತೆಗೆ ಹಾರ್ಮೋನಿಯಂ ಸಾಥನೂ ಮಾಡ್ತಾಳೆ. ಇನ್ನು ನನ್ನ ದೊಡ್ಡ ಮಗ ಮೆಕ್ಯಾನಿಕಲ್ BA, ಅವನು ಸಿಪ್ಲಾದಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿ ಇವಾಗ ಬೆಂಗಳೂರಿನಲ್ಲೇ ಇದ್ದಾನೆ. ಅವನು ಸಂಗೀತವನ್ನು ಭಾಳ ಚೆನ್ನಾಗಿ ಕೇಳ್ತಾನೆ. ನನ್ನ ಎರಡನೇ ಮಗ ಆ್ಯಕ್ಚುಲಿ ಆಕಾಶವಾಣಿಯ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾನೆ, ಅವನು ಭಾಳ ತುಂಬ ಚೆನ್ನಾಗಿ ಹಾಡ್ತಾನೆ. ಇದು ಆ ದೃಷ್ಟಿಯಲ್ಲಿ ನನ್ನ ಸಂಸಾರ ಏನಿದೆ, ನನ್ನ ಜೀವನ ಏನಿದೆ, ಸಂತೃಪ್ತ ಜೀವನ ಅಂತ ಹೇಳ್ಬೋದು. ಗುರುಗಳಿಬ್ಬರ ಆಶೀರ್ವಾದ, ಜನ, ನಮ್ಮೆಲ್ಲ ಜನ, ನಮ್ಮ ಕರ್ನಾಟಕದ ಜನ, ನಮ್ಮ ದೇಶದ ಜನ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಇದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬದುಕು ಎಷ್ಟು ಧನ್ಯತಾ ಭಾವ ತಮಗೆ ನೀಡಿದೆ ಅಂತ ಹೇಳಿದ್ರೆ, ಆರ್ಯಭಟ ಪ್ರಶಸ್ತಿ ಬರುತ್ತೆ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗ್ತೀರಿ, ಸಾಕಷ್ಟು ಬಹುಮಾನಗಳನ್ನ ಕಂಪೋಸಿಷನ್ ಮಾಡಿರೋ ಆಲ್ಬಮ್ಗಳಿಗೆ ಬಹುಮಾನ ಬರುತ್ತೆ. ವಿಶೇಷವಾಗಿ ತಾವ್ ಯಾರನ್ನ ಅವ್ವಾರ ಅಂತ ಕರಿತಿದ್ರೆ ಅವ್ರ ಹೆಸರಿನಲ್ಲಿ ತಮಗೆ ಗೌರವ ಡಾಕ್ಟರೇಟ್ ಕೂಡ ನೀಡ್ತಾರೆ. ಪ್ರಶಸ್ತಿಗಳು ತಮ್ಮ ಬದುಕಿಗೆ ಏನು ಸರ್, ಏನ್ ಅನ್ಸುತ್ತೆ ಪ್ರಶಸ್ತಿಗಳು? ಓಕೆ ನಾನು ಯಾವಾಗಲೂ ವಿಚಾರ ಮಾಡ್ತೀನಿ, ಇದು ನನ್ನನ್ನು ಪ್ರಶಸ್ತಿ ನನಗೆ ದೊಡ್ಡ ಗೌರವ ಕೊಟ್ಟಿದ್ದೆ, ಅದರದ್ದೇನು ಪ್ರಶ್ನೆ ಇಲ್ಲ.
ಬಟ್ ಅದರಿಂದ ನಾನು ಬಹಳ ದೊಡ್ಡ ಹಿಗ್ಗಬೇಕಾದ್ದೇನಿಲ್ಲ. ಅದ್ರ ನನ್ನ ಕರ್ತವ್ಯ ಏನಿದೆ, ನಾನು ಅದು ಇಲ್ಲದೇ ಇದ್ದರೂ ನಾನು ಮಾಡ್ತಾನೇ ಇದ್ದೀನಿ. ಅದು ಬಂದಾಗಲೂ ನಾನು ಅದನ್ನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಕೆಲಸಗಳು ಹೆಚ್ಚಿಗೆ ಬೆಳೀತು ಅಂತಲ್ಲ, ನಾನು ಬೆಳಿಲಿಕ್ಕೆ ಹೆಚ್ಚಿಗೆ ನನಗದು ಪೂರಕವಾಯಿತು. ನಾನು ಅದರಿಂದ ನನಗೆ ಗೌರವ ಸಿಕ್ಕಿದೆ. ಬಟ್ ನನ್ನ ಕೆಲಸಗಳಿಂದ ಇನ್ನೂ ಹೆಚ್ಚೆಚ್ಚಿಗೆ ನನಗೆ ಮಾನಸಿಕವಾಗಿ ನಾನು ಅದನ್ನು ಮಾಡ್ತಾನೇ ಇದ್ದೇನೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ನಾನು ಎಷ್ಟು ಸಾಧ್ಯ ಇದೋ ಅಷ್ಟು ಶಿಷ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ಕಲೀಲಿಕ್ಕೆ ಬರಬೇಕು, ಕಲಿಬೇಕು. ನನ್ನ ಕಡೆ ಏನಿದೆ ನನ್ನ ಅವಧಿ ಒಳಗೆ ಅದನ್ನೆಲ್ಲ ಅವರು ಸ್ವೀಕಾರ ಮಾಡಬೇಕು. ಅದನ್ನು ಅವರು ತಮ್ಮದನ್ನಾಗಿ ಮಾಡಿಕೊಂಡ್ರೆ ನನಗೆ ಅದಕ್ಕಿಂತ ದೊಡ್ಡ ಧನ್ಯದ ಭಾವ ಇನ್ಯಾವುದೂ ಇಲ್ಲ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಗೆ ಅನ್ನಿಸ್ತು, ಜೊತೆಗೆ ಒಂದು ಗೀತೆನ ನಮ್ಮ ಪ್ರೇಕ್ಷಕರಿಗೋಸ್ಕರ ತೆರೆದಿಡೋಣ. ಯಾಕಂದ್ರೆ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಒಂದು ಗೀತೆನ ಹಾಡಿ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಭಾಳ ರೀತಿಯಂಥ ಅನುಭವಗಳು ನನಗಾಗಿದೆ. ಅದರಲ್ಲೂ ಎಸ್ಪೆಷಲಿ ದೀನಾನಾಥ್ ಮಂಗೇಶ್ಕರ್ ಪುಣ್ಯತಿಥಿ ಗೋವಾದಲ್ಲಿ ನಡೆಯುತ್ತೆ. ಈ ಲತಾ ಮಂಗೇಶ್ಕರ್ ಅವ್ರ ತಂದೆಯವರದ್ದು. ಅಲ್ಲಿ ಪ್ರಭಾಕರ್ ಕಾರೇಕರ್ ಅವರು ಒಂದು ಸಂದರ್ಭದಲ್ಲಿ ಅವರು ಆ ಕಮಿಟಿ ಒಳಗಿದ್ದರು. ಅವರು ಆರ್ಟಿಸ್ಟ್ಗಳನ್ನೆಲ್ಲ ಬುಕ್ ಮಾಡೋರು. ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡು ಹೋದರು. ನಾನು ಆ ಸಂದರ್ಭದಲ್ಲಿ ಇದರೊಳಗೆ ಒಂದು ಯಮನ್ ರಾಗ ಹಾಡಿದ್ದೆ. ನನಗೆ ಅಲ್ಲಿ ಆದಂಥ ಅನುಭವ ಅದನ್ನು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕಾರ್ಯಕ್ರಮ ಹೋದ ತಕ್ಷಣ ಎಲ್ಲರೂ ಬಂದು ನನ್ನ ಕೇಳೋರು ಬಂದು ಕಾಲಿಗೆ ಬೀಳೋರು. ನಾನಿದು ಮೊದಲನೇ ಸಾರಿ ಅದು ನಾನು ಆ ಥರ ಕಂಡದ್ದು. ಅಂಥ ದೊಡ್ಡ ಸಭೆ, ದೊಡ್ಡ ಕಲಾವಿದರು ಭಾಗವಹಿಸಿದ್ರು. ಇವರು ಪಂಡಿತ್ ಜಶರಾಜ್ ಅವರು, ಹೀಗೆ ಭಾಳ ದೊಡ್ಡ ಕಲಾವಿದರು, ಪಂಡಿತ್ ಜಿತೇಂದ್ರ ಅಭಿಷೇಕ್ ಅವರು. ಅದ್ರ ಎಲ್ಲದಕ್ಕಿಂತ ನನಗೆ ಅಗದಿ ಮನಸ್ಸು ಕಲಿಕಿದ್ದು ಅಂದರೆ ಒಂದು ಕಲಾವಿದನ ಹೀಗೂ ಪ್ರೀತಿ ಮಾಡ್ತಾರೆ. ಒಬ್ಬರು ಅಜ್ಜಿ ಬಂದು ಬರೀ ಪ್ರೇಮ್ ತೊಗೊಂಬಂದಿದ್ದಾರೆ, ಫೋಟೋ ಪ್ರೇಮ್. ನಾವು ಫೋಟೋ ಹೊಡ್ಕೊಂಡಿದ್ದೀವಿ, ಇದರೊಳಗೆ ನೀನು ಫೋಟೋ ಹಾಕ್ತೀವಿ, ಇಲ್ಲೊಂದು ಸೈನ್ ಮಾಡಿಕೊಡು ಅಂಥೇಳಿ. ಹೀಗೆ ಇದೆಲ್ಲ ಇಂಥದ್ದು ಎಷ್ಟೆಷ್ಟೋ ಅನುಭವಗಳಿರ್ತಾವೆ. ಗುರುಗಳ ಜೊತೆ ಹೋದಾಗ ಆದಂಥ ಅನುಭವಗಳಿರ್ತಾವೆ. ಅದು ನಮ್ಮ ಜೀವನಕ್ಕೆ ಪಾಠವನ್ನು ಹೇಳ್ಕೊಟ್ಟಿದ್ದಿದೆ ಅಂಥ ಅನುಭವಗಳು. ಹಾಗೆ ಇನ್ನು ಹಾಡು ಅಂದ್ರೆ ವಚನದೊಂದಿಗೆ ಯಾವಾಗಲೂ ಹಾಡ್ತಾ ಇರುವಂಥ ನಮ್ಮ ಗುರುಗಳು ಹಾಡ್ತಾ ಇದ್ರು. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆಯನ್ನ ಕೂಡಲ ಸಂಗಮ ದೇವನ ನೆನೆವಾ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ. ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೇಗೆ ಅನಿಸ್ತು? ಶುಭೋದಯ ಕರ್ನಾಟಕದಲ್ಲಿ, ದೂರದರ್ಶನದಲ್ಲಿ ಬಹಳ ವರ್ಷಗಳ ನಂತರ ಈ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಹೇಗೆ ಅನಿಸ್ತಿದೆ? ನಾನು ಬಹಳ ಸಂತೋಷ ಆಗ್ತಾ ಇದೆ. ನನಗೆ ಇದೊಂದು ರೀತಿಯ ಒಂದು ಆದರ್ಶದ ಕಲ್ಪನೆ, ಒಂದು ಮತ್ತು ಶ್ಲಾಘನೀಯವಾದಂಥದ್ದು ಮತ್ತು ಯಾವಾಗಲೂ ಉಳಿಯುವಂಥದ್ದು. ಒಬ್ಬ ಕಲಾವಿದನನ್ನು ಈ ಥರ ಯಾವ ಜೀವನದಲ್ಲಿ ಸಾಧನೆ ಮಾಡಿದವರನ್ನು ಕರೆಸಿ ಅದನ್ನು ಒಂದು ಉದಾಹರಣೆಯಾಗಿ, ಮಾದರಿಯಾಗಿ ಕಲಿಯುವವರಿಗೆ ಅಥವಾ ಪ್ರೇಕ್ಷಕರಿಗೆ, ನೋಡುವವರಿಗೆ ಇದನ್ನು ತಾವು ಹೇಳ್ತಾ ಇದ್ದಿರಲಿಲ್ಲ, ತೋರಿಸ್ಕೊಡ್ತಾ ಇದ್ದಿರಲಿಲ್ಲ. ಇದು ಭಾಳ ಶ್ಲಾಘನೀಯವಾದಂಥದ್ದು. ನಮ್ಮಂಥವ್ರು ಎಷ್ಟೋ ಇದರಲ್ಲಿ ಧನ್ಯತೆಯನ್ನು ನಾವು ಅಂತೇವೆ. ಯಾಕಂದ್ರೆ ನಾವು ಎಲ್ಲರನ್ನೂ ಒಂದೇ ಸಾರಿ ಭೇಟಿ ಆಗಲಿಕ್ಕಾಗಲ್ಲ. ಆದರೆ ಈ ಮಾಧ್ಯಮದ ಮುಖಾಂತರ ನಾವು ಇಡೀ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೇವಲ್ಲ, ಇದು ನಮ್ಮ ಜನತೆಗೆ ತುಂಬ ತುಂಬ ಧನ್ಯವಾದಗಳು. ತಮ್ಮ ಟಿವಿಯವರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಚಂದ್ರನ್, ತಮ್ಮ ಸಂಗೀತದ ಪಯಣ ಇದೇ ರೀತಿ ಸಾಕ್ತಾ ಇರಲಿ ಸರ್. ಹೀಗೆ ತಾವು ಸಂಗೀತದ ವಿದ್ಯೆಯನ್ನು ಎಲ್ರಿಗೂ ಕೂಡ ಧಾರೆ ಇರಲಿ ಅಂತ ಆಶಿಸ್ತೇವೆ. ಧನ್ಯವಾದಗಳು. ಸಂತೋಷ. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಅವರ ಸಂಗೀತದ ಬದುಕು, ಜೊತೆಗೆ ಇವತ್ತಿಗೂ ಕೂಡ ಸಂಗೀತದೆಡೆಗೆ ಇರುವಂತಹ ಧನ್ಯತಾ ಭಾವ, ಅವರು ಗುರು ಪರಂಪರೆಯನ್ನು ಆರಾಧಿಸುವ ರೀತಿ ಇವತ್ತಿನ ಯುವಜನತೆಗೂ ಕೂಡ ಮಾದರಿಯಾಗಲಿ ಅಂತ ಆಶಿಸ್ತಾ, ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.